ಫ್ರೆಂಡ್ಸ್, ನಾವು ಹಾಕೋ ಎಲ್ಲ ವಿಡಿಯೋನು ಹಕ್ಕಿಗಳು ಏನು ಮಿನಿಮಮ್ ಟೈಮ್ ಮಾಡಿರುತ್ತೆ ಅದು ಹಾಕಿರ್ತೀವಿ. ನಿಮ್ಮ ಹತ್ರ ಅದಕ್ಕಿಂತ ಜಾಸ್ತಿ ಮಾಡ್ಬೋದು, ಇಲ್ಲ ಕಮ್ಮಿ ಮಾಡ್ಬೋದು. ನಮ್ಮ ಹತ್ರ ಮಿನಿಮಮ್ ಏನಿರುತ್ತೆ ಅದು ಹಾಕಿರ್ತೀವಿ. ಹಕ್ಕಿ ನೋಡಿ ಇಷ್ಟ ಆದರೆ ಮಾತ್ರ ನೀವು ಅದನ್ನ ಪರ್ಚೇಸ್ ಮಾಡ್ಬೋದು, ಏನು ಬರುವಂತ ಇಲ್ಲ. ಫ್ರೆಂಡ್ಸ್, ಒಂದ್ಸತಿ ನೀವು ಪಾರಿವಾಳ ಪರ್ಚೇಸ್ ಮಾಡಿದ್ಮೇಲೆ ಅದನ್ನ ನಾವು ರಿಟರ್ನು ಎತ್ಕೊಳ್ಳಲ್ಲ, ಎಕ್ಸ್ಚೇಂಜು ಮಾಡಲ್ಲ. ನೀವು ನಮ್ಮ ಹತ್ರ ಫೋನ್ ಮಾಡಿ ಮಾತಾಡಬೇಕು ಅಂದರೆ ಬೆಳಗ್ಗೆ 11:15 ಮೇಲೆ ಕಾಲ್ ಮಾಡಿ, ಸಂಜೆ 5 ಗಂಟೆ ಒಳಗಡೆ ಕಾಲ್ ಮಾಡಿ. ಇನ್ನು ಬಿಕ್ಕಿದೆ ಯಾವ್ದಾದ್ರು ಟೈಮಲ್ಲಿ ನೀವು ಮಾಡಬೇಕು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ನಾನು ನೋಡಿದಾಗ ಅದನ್ನ ರಿಪ್ಲೈ ಮಾಡ್ತೀನಿ. ನಂಬರ್ ನಂದು ಇಲ್ಲೇ ನಿಮಗೆ ಡಿಸ್ಪ್ಲೇ ಆಗ್ತಾಯಿದೆ. ಫ್ರೆಂಡ್ಸ್, ನಮ್ಮ ಚಾನಲ್ ನೀವು ಹೊಸದಾಗಿ ನೋಡ್ತಾ ಇದ್ದರೆ ಫಸ್ಟ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಮೆಗಾ ಆಫರ್ಗಳು ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡಿರೋರಿಗೆ. ನೀವು ನಮ್ಮ ಹತ್ರ ಹಕ್ಕಿ ಇಸ್ಕೊಬೇಕು ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿರೋ ಫೋಟೋ ಕಳಿಸಿ, ಆ ಮೆಗಾ ಆಫರ್ಗಳು ನಿಮಗೂ ಸಿಗುತ್ತೆ. ಮತ್ತು ಇಲ್ಲಿ ನೋಡ್ಬೋದು ಫೋಟೋಲ್ಲಿ 10 ಗಂಟೆ, 8 ಗಂಟೆ, 5 ಗಂಟೆ, 7 ಗಂಟೆ, 8 ಗಂಟೆ ಹಿಂಗೆ ಹಾರಿಸಿದವರು ತುಂಬ ಜನ ಇದ್ದಾರೆ. ಅವರು ನಮ್ಮ ಹತ್ರ ಹಕ್ಕಿ ಪರ್ಚೇಸ್ ಮಾಡಿ ಹಾರಿಸಿರೋ ವಿಡಿಯೋ ನಾನು ನಮ್ಮ ಚಾನಲಲ್ಲಿ ಹಾಕಿದ್ದೀನಿ. ಅದನ್ನ ನೀವು ಬೇಕು ಅಂದರೆ ಡೀಟೇಲಾಗಿ ನೋಡ್ಕೊಬೋದು. ಹಂಗೆ ಹಾರಿಸಿದವ್ರಿಗೆ ನಮ್ಮ ಕಡೆಯಿಂದ ಒಂದು ಗಿಫ್ಟಾಗಿ ಅವ್ರಿಗೊಂದು ಪಾರಿವಾಳ ಕೊಟ್ಟಿರ್ತೀವಿ. ಅದಕ್ಕೆ ಜಾತಿ ಮಾಡ್ಕೊಳ್ಳೋಕ್ಕೆ ಜೊತೆ ಮಾಡ್ಕೊಂಡು ಶೋಕಿ ಕಂಟಿನ್ಯೂ ಮಾಡಲಿ ಅಂದ್ಬಿಟ್ಟು ನೀವು ನಮ್ಮ ಹತ್ರ ಅಕ್ಕಿ ಇಸ್ಕೊತೀರಾ. ನೀವು ಇಸ್ಕೊಂಬಿಟ್ಟು ಟೂರ್ನಮೆಂಟ್ಗೆ ಹಾರಿಸಿ ನಮ್ಮ ಅಕ್ಕಿ 10 ಗಂಟೆ ಆಡಬೇಕಂತೇನಿಲ್ಲ. ಟೂರ್ನಮೆಂಟಿಗೆ 5 ನಿಮಿಷ ಹಾರಿಸಿ ಸಾಕು. ಟೂರ್ನಮೆಂಟ್ಗೆ ನಿಮಗೂ ನಮ್ಮ ಚಾನಲ್ ಕಡೆಯಿಂದ ಒಂದು ಅಕ್ಕಿನ ಗಿಫ್ಟಾಗಿ ಕೊಡ್ತೀವಿ. ಶೋಕಿ ಬೆಳೆಸಬೇಕು, ಶೋಕಿ ಉಳಿಸ್ಬೇಕು, ಇಷ್ಟೇ ನಮ್ಮ ಗುರಿ ಇರೋದು. ಕರ್ನಾಟಕದ ಮೂಲೆ ಕೊಟ್ಟಿದ್ದೀವಿ. ಕೊಟ್ಟಿರೋ ಕಡೆ ಎಲ್ಲ 99% ಹಕ್ಕಿಗಳು ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದೆ. ಅವರೆಲ್ಲ ನಮಗೆ ವಿಡಿಯೋ ಕಳಿಸಿದ್ದಾರೆ. ಆ ವಿಡಿಯೋ ಡೀಟೇಲ್ ನಮ್ಮ ಚಾನಲಲ್ಲೇ ಇರುತ್ತೆ. ನಮ್ಮದು ಬಂದ್ಬಿಟ್ಟು ಹೊಸ ಶೋಕ್ದಾರ್ಗೆ ಒಂದು ಒಳ್ಳೆ ಅಕ್ಕಿ ಕೊಡಬೇಕು. ಅವರು ಶೋಕಿನ ಕಂಟಿನ್ಯೂ ಮಾಡಬೇಕು, ಸಾಚುವಾಗೆ ಹಕ್ಕಿ ಹಾರಿಸ್ಬೇಕು. ಈ ದವಾ ಹಕ್ಕಿಗಳೆಲ್ಲ ನಮ್ಮ ಹತ್ರ ಯಾವುದೂ ಇಲ್ಲ. ದವಾಗಳು ನಾವು ಕೇರು ಮಾಡಲ್ಲ, ಅದನ್ನ ನಾವು ಎನ್ಕರೇಜು ಮಾಡಲ್ಲ. ನಮ್ಮದೇನಿದ್ರೂ ಹಕ್ಕಿಗಳು ಸಾಚುವಾಗಿ ಹಾರಬೇಕು, ಸಾಚುವಾಗಿ ಟೈಮ್ ಮಾಡಬೇಕು. ಹೊಸ ಶೋಕ್ದಾರು ಬೆಳಿಬೇಕು, ಅವರು ಒಂದು ಒಳ್ಳೆ ಲಾಂಗ್ ಟೈಮ್ ಬಿಡಬೇಕು. ಇಷ್ಟೇ ನಮ್ಮ ಗುರಿ ಇರೋದು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಮ್ಮದು ಆಲ್ ಓವರ್ ಕರ್ನಾಟಕ ಡೆಲಿವರಿ ಇದೆ. ನಿಮಗೆ ಹಕ್ಕಿ ಖರೀದಿ ಮಾಡಬೇಕು ಅಂದರೆ ಫಸ್ಟು ನನಗೆ ಫೋನ್ ಇಲ್ಲ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಿಮ್ಮ ಊರು ಯಾವುದು ಅಂತ ಹೇಳಿ, ಆ ಊರಿಗೆ ಟ್ರಾನ್ಸ್ಪೋರ್ಟ್ ರೇಟ್ ಏನಾಗುತ್ತೆ ಅಂತ ಹೇಳ್ತೀನಿ. ಆ ರೇಟು ನೀವು ನೋಡ್ಕೊಂಡು ಆಮೇಲೆ ಪರ್ಚೇಸ್ ಮಾಡಿದ್ರೆ. ಫ್ರೆಂಡ್ಸ್, ನಮ್ಮದು ಟೂರ್ನಮೆಂಟ್ಗೆ ನಮ್ಮ ಅಕ್ಕಿಗಳು ನಾವು ಎಲ್ಲೆಲ್ಲಿ ಬಿಟ್ಟಿದ್ದೀವಿ ಅನ್ನೋ ಡೀಟೇಲ್ ಒಂದು ಹಾಕೋಣ ಅಂದ್ಬಿಟ್ಟು ವಿಡಿಯೋ ಮಾಡಿರೋದು. 2019 ರಾಜಧಾನಿ ಟೂರ್ನಮೆಂಟಿಗೆ ಬಿಟ್ಟಿದ್ದೀವಿ ಬೆಂಗಳೂರಲ್ಲಿ, ಹೊಸಕೆರೆಹಳ್ಳಿಯಲ್ಲಿ ಬಾಬು ಅನ್ನೋರ ಮನೆಯಲ್ಲಿ. ಅವ್ರು ನಮ್ಮ ತುಂಬ ಕ್ಲೋಸ್ ಫ್ರೆಂಡು. ಸುರ್ಮೈ ಪಿಲಾಂಕ ಗಣ್ಣ ಹಾರಿಸಿದ್ರಿ. 9 ಗಂಟೆ 58 ನಿಮಿಷ ಹಾರಿ ಹಕ್ಕಿ ಫಿನಿಶ್ ಮಾಡಿ ಸೆಕೆಂಡ್ ಪ್ಲೇಸ್ ಗೆದ್ದಿತ್ತು. ಈ ಅಕ್ಕಿ ಗೆದ್ಮೇಲೆ ನಾನು ವಿಡಿಯೋ ಹಾಕಿದ್ದೆ. ಅವಾಗ ಏನಾಯಿತು ಅಂದರೆ ತುಂಬ ಜನ ಇದೇ ಬಣ್ಣಲ್ಲಿ ಕೇಳೋರು, ಇದೇ ಕಣ್ಣಲ್ಲಿ ಕೇಳೋರು, ಇದೇ ಲೈನಲ್ಲಿ ಬೇಕಂತ ಕೇಳೋರು. ಅದಕ್ಕೋಸ್ಕರ ನಾವೆಲ್ಲೆಲ್ಲಿ ಹಕ್ಕಿನ ಹಾರಿಸ್ತೀವಿ ಅದ್ರ ಡೀಟೇಲ್ನ ನಾವು ಹಾಕಲ್ಲ. ಯಾಕಂದರೆ ಅದು ಹಾಕಿದ್ರೆ ಕೇಳೋರೆಲ್ಲ ಬರೀ ಅದನ್ನೇ ಕೇಳ್ತಾ ಇರ್ತಾರೆ. ಬೇರೆ ಅಕ್ಕಿಗಳು ಹಾಕಿದ್ರೆ ಇಲ್ಲ ನಮ್ಗೆ ಅದೇ ಲೈನ್ ಬೇಕು ಅಂತಾರೆ. ಅದಕ್ಕೋಸ್ಕರ ಹಾಕಲ್ಲ. ಈ ವರ್ಷಕ್ಕೆ ಬಂದರೆ 2023 ಈ ವರ್ಷ ಚಿಕ್ಕಬಳ್ಳಾಪುರಲ್ಲಿ ದಾವಡಿ ಹೆಸರು ಬಂದ್ಬಿಟ್ಟು ವಾಲ್ಟಿ ದಾವಡಿ ಅಂದ್ಬಿಟ್ಟು ನಮ್ಮ ಅಂಕಲ್ ಹೆಸರಲ್ಲೇ ದಾವಡಿ ಮಾಡಿರೋದು. ಶ್ರೀಧರ ಮತ್ತು ಅವರ ಗ್ರೂಪ್. ಈ ಅಕ್ಕಿನೂ ನೋಡ್ಬೋದು, ಇಲ್ಲಿ ದಸ್ತಾ ಮಾಡಿದ ವಿಡಿಯೋ. ಬಾಲ ಕಟ್ಕೊಂಡು ಸಾಚಾ ಟೂರ್ನಮೆಂಟಿಗೆ ಬಿಟ್ಟಿದ್ದು, ಸೆಕೆಂಡ್ ಪ್ಲೇಸ್ ಗೆಲ್ತು. ಈ ವರ್ಷ 2023ಗೆ ಸೆಕೆಂಡ್ ಪ್ಲೇಸ್ ಗೆದ್ದಿದೆ. ಇವಾಗ ಈ ಅಕ್ಕಿ ವಿಡಿಯೋ ಹಾಕಿದಾಗಲೂ ಅಷ್ಟೇ ಇದ್ದು ಲೈನ್ ಬೇಕು ಅಂತಲೇ ಕೇಳ್ತಾರೆ. ಅದಕ್ಕೋಸ್ಕರ ನಾನು ಯಾವುದೇ ರೀತಿಯಲ್ಲೂ ನಾವೆಲ್ಲೆಲ್ಲಿ ಬಿಡ್ತೀವಿ ಅಕ್ಕಿಗಳ್ದು ವಿಡಿಯೋ ಮಾಡೋಕ್ಕೆ ಹೋಗಲ್ಲ. ತುಂಬ ಜನ ಕೇಳ್ತಾ ಇರ್ತಾರೆ, ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ಇದು ಶ್ರೀಧರ ಆ್ಯಂಡ್ ಟೀಮ್ ಅವ್ರದ್ದು ಟೋಟಲ್ ಗ್ರೂಪ್ ಫೋಟೋ. ಇದು ಅವ್ರು ಮುಂದಿನ ವರ್ಷ ಇನ್ನೂ ಒಂದು ಲಾಂಗ್ ಟೈಮ್ ಬಿಡ್ತಾರೆ. ಇನ್ನೂ ಒಳ್ಳೆ ಅಕ್ಕಿಗಳಿದೆ, ಇನ್ನೂ ಲಾಂಗ್ ಟೈಮ್ ಬಿಡಲಿ ಅಂದ್ಬಿಟ್ಟು
ನಾನು ಅವ್ರಿಗೆ ವಿಶ್ ಮಾಡ್ತೀನಿ. 7 ಗಂಟೆ 48 ನಿಮಿಷ ಈ ಅಕ್ಕಿ ಆರಿರೋದು. ನೆಕ್ಸ್ಟ್ ಇನ್ನೊಂದು ವಿಡಿಯೋ ಅಟ್ಯಾಚ್ ಮಾಡ್ತೀನಿ. ಫಸ್ಟ್ ಪ್ಲೇಸ್ ಗೆದ್ದಿದ್ದೀವಿ ಇನ್ನೊಂದು ಊರಲ್ಲಿ, ಆ ಟೂರ್ನಮೆಂಟ್ ಫಂಕ್ಷನ್ ಆಗಿಲ್ಲ, ಆಗಿದ ತಕ್ಷಣ ಆಗ್ತೀನಿ. ಫ್ರೆಂಡ್ಸ್, ತುಂಬ ಜನ ಕೇಳ್ತಾ ಇದ್ದಿದ್ದು ರೆಡಿಯಾಗೆ ಹಾರ್ತಾರೋ ಅಕ್ಕಿ ಬೇಕು ಅಂತ. ಇದು ರೆಡಿಯಾಗೆ ಹಾರ್ತಾರೋ ಅಕ್ಕಿ, ಬಾಜಿ ಹತ್ತಿದೆ, ಯಾರೇ ಇಸ್ಕೊಂಡ್ರೂ ಒಂದು ವಾರದಲ್ಲೆಲ್ಲ ಬಿಡ್ಕೊಬೋದು. ಆಲ್ರೆಡಿ ಟೈಮಿಂಗ್ ಇದು 4 ಗಂಟೆ 4:15 ಗಂಟೆ ಹಿಂಗೆ ಟೈಮಿಂಗ್ ಬಂದುಬಿಟ್ಟಿದೆ. ಇನ್ನೂ ಓಡಿಸ್ಕೊಂಬಂದಂಗೆ ಟೈಮಿಂಗು ಜಾಸ್ತಿ ಆಗುತ್ತೆ. ರೋಷನಲ್ಲಿ ಗಂಡ್ಪಟ ಅಕ್ಕಿ ನಿಂತ್ಕೊಳ್ಳೋ ಶೇಪು, ಸ್ಟೈಲ್, ಕ್ವಾಲಿಟೀಸು, ಕಂಡೀಷನ್ ಇವೆಲ್ಲ ನೋಡ್ಕೊಳ್ಳಿ. ಒಳ್ಳೆ ಲೆಂತ್ ಇರುತ್ತೆ, ಶೇಪು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಕ್ವಾಲಿಟಿ ವೈಸು ಸಖತ್ತಾಗಿದೆ. ಟೋಟಲ್ಲಾಗಿ ಅಕ್ಕಿ ಚಡಿಯಾಗಿರುತ್ತೆ. ಬಾಜಿ ಬಂದ್ಬಿಟ್ಟು ಇವಾಗ 3-4 ಬಾಜಿ ಮಾಡ್ತಾಯಿದೆ. ಪಲ್ಲ ಬಂದ್ಬಿಟ್ಟು 25 ನಿಮಿಷ 30 ನಿಮಿಷ ಹಿಂಗೆ ಪಲ್ಲ ಹೋಗ್ತಿದೆ. ಬಿಸಿಲಿಗೆ ಆಡ್ತಾರೆ ಅಕ್ಕಿ. ಇನ್ನು ಗಾಳಿ ಸ್ಟಾರ್ಟ್ ಆದಂಗೆ ಟೈಮಿಂಗು ಜಾಸ್ತಿ ಮಾಡ್ಕೊಳುತ್ತೆ. ಒಂದಸ್ತ ಆಲ್ಮೋಸ್ಟ್ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಇನ್ನೂ ಕಂಪ್ಲೀಟ್ ಆಗಬೇಕು. ಒಂದು ವಾರದಲ್ಲೆಲ್ಲ ಈ ಅಕ್ಕಿನ ಹಾರಿಸ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಬೋದು ನೀವು. ಆಲ್ರೆಡಿ ರೆಡಿಯಾಗೆ ಹಾರ್ತಾರೆ ಅಕ್ಕಿ. ಎದೆ ಮೇಲೆ ನೋಡ್ಬೋದು ಒಂದೇ ಒಂದು ಕಚ್ಪುಟ್ಟಿದೆ. ಇಲ್ಲಿ ನೋಡ್ಬೋದು, ಇಲ್ಲಿ ಎದೆ ಮೇಲೆ ಒಂದೇ ಒಂದು ಕಚ್ಪುಟ್ಟಿದೆ. ರೋಷನಲ್ಲಿ ಗಂಡ್ಪಟ್ಟ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಪಟ್ಟಾನ 3000 ಕೊಡ್ತೀನಿ, ಫಿಕ್ಸೆಡ್ ರೇಟು, ಫೈನಲ್ ರೇಟು. ಯಾರೇ ಈ ಪಟ್ಟಾನ ಟೂರ್ನಮೆಂಟ್ಗೆ 5 ಗಂಟೆ ಹಾರಿಸಿದ್ರೂ ಸೇಮ್ ಲೈನಲ್ಲಿ ಜಾತಿ ಮಾಡ್ಕೊಳ್ಳೋಕ್ಕೆ ಇನ್ನೊಂದು ಪಟ್ಟಾನ ಗಿಫ್ಟಾಗಿ ಕೊಡ್ತೀನಿ. ಬೇಗ ಟೈಮಿಂಗ್ ಬಂದಿರೋ ಅಕ್ಕಿ, ಇನ್ನೂ ಓಡಿಸ್ಕೊಂಬಂದಂಗೆ ಇನ್ನೂ ಟೈಮಿಂಗ್ ಜಾಸ್ತಿ ಆಗುತ್ತೆ. ಕ್ವಾಲಿಟೀಸ್ ನೋಡ್ಬೋದು, ಸ್ಟ್ಯಾಂಡಿಂಗ್ ಸ್ಟೈಲ್ ನೋಡ್ಬೋದು, ಸೂಪರಾಗಿರುತ್ತೆ. ರೆಕ್ಕೆ ಬಾಲ ಎಲ್ಲ ಫುಲ್ ಇದೆ. ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ. ಫ್ರೆಂಡ್ಸ್, ಈಗೇನು ಜಸ್ಟ್ ರೋಷನಲ್ಲಿ ಗಂಡ್ಪಟ್ಟ ತೋರಿಸ್ದೆ. ಸಿಂಗಲ್ ಟೇಲ್ ಚಡಿ ಬಾಲ ನೋಡ್ಬೋದು ಹೆಂಗೆ ತಿರ್ಕೊಳುತ್ತೆ ಅಂತ. ಬಿಳೆ ದಬ್ಬೆನೂ ನೋಡ್ಬೋದು, ಸೂಪರಾಗಿದೆ. ಫುಲ್ಲು ಚಡಿಯಾಗಿರುತ್ತೆ. ಚುಪ್ತಿರಿ ಉದ್ದಾತಿರಿ ನೋಡ್ಬೋದು. ದಸ್ತದ ಗರಿ ಉದ್ರಿ ಬರ್ತಾಯಿದೆ. ಈ ಗರಿ ಫುಲ್ ಬಂದಮೇಲೆ, ಲಾಸ್ಟ್ ಗರಿ ಫುಲ್ ಬಂದಮೇಲೆ ಆಡ್ಸೋಕೆ ಬಿಡಿ. ಅದು ಫುಲ್ ಬರೋಷ್ಟರಲ್ಲಿ ಅಕ್ಕಿನ ನೀವು ಕಳ್ಳ ಮಾಡ್ಕೊಬೋದು. ಇಲ್ಲಿ 9ನೇ ಗರಿ ತನಕ ಉದ್ರಿದೆ, 10ನೇ ಗರಿ ಉದುರಬೇಕು. ಲಾಲ್ ಕಟ್ಟು ನೋಡ್ಬೋದು, ಸೂಪರಾಗಿದೆ. ರೋಷನ್ಗಳಲ್ಲಿ ಲಾಲ್ ಕಟ್ಗಳು ತುಂಬ ಕಮ್ಮಿ ಸಿಗೋದು. ಲೆಂತ್ ವೈಸು, ಚಡಿ ಶೇಪು, ಅಗ್ಲ, ಎದೆ ಇವೆಲ್ಲ ನೋಡ್ಬೋದು, ಸೂಪರ್ ಕ್ವಾಲಿಟಿಲಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್, ಟಾಪ್ ಕ್ವಾಲಿಟಿಲಿರುತ್ತೆ. ಹಾರಿಸ್ಕೊಳ್ಳೋ ಕಣ್ಣು, ಜಾತಿ ಮಾಡ್ಕೊಳ್ಳೋ ಕಣ್ಣು ಎರಡೂ ತುಂಬ ಚೆನ್ನಾಗಿರುತ್ತೆ. ಈ ಅಕ್ಕಿ ಇವಾಗ ನೀವು ಹಾರಿಸ್ಕೊಂಡು ನೆಕ್ಸ್ಟ್ ಫ್ಯೂಚರ್ಗೆ ಜಾತಿ ಮಾಡ್ಕೊಳ್ಬೇಕಂದ್ರೂ ಒಂದು ಟಾಪ್ ಕ್ವಾಲಿಟಿ ಬ್ರೀಡರೇಷನ್ಗೆ ಅಕ್ಕಿದು ಕಣ್ಣು ಚೇಂಜಸ್ ಬರುತ್ತೆ. ಇವಾಗ ಲೈಟಾಗಿ ಏನು ಪಿಂಕಿ ಶನರ್ ಇದೆ, ಅದು ಇವಾಗ ರೆಡಿಯಾಗಿ ಹಾರಿಸ್ತಾ ಇರೋದಕ್ಕೆ ಆ ಲೈಟ್ ಪಿಂಕಿ ಶನರ್ ಇರುತ್ತೆ. ವಯಸ್ಸಾಗ್ತಾರಂಗೆ ಆ ಕಪ್ಪುಗೆ ಒಡಕ್ಲಿಗೆ ಟರ್ನ್ ಆಗ್ಬಿಡುತ್ತೆ. ಔಟ್ರಿಂಗ್ ಬ್ಲ್ಯಾಕು ನೋಡ್ಬೋದು, ಸಕ್ಕ ಡಾರ್ಕ್ ಆಗಿದೆ, ಅಗ್ಲ ಇದೆ, ಎದ್ದಿ ಕಾಣುತ್ತೆ. ಒಂದು ಟಾಪ್ ಕ್ವಾಲಿಟಿ ಚಾಂಪಿಯನ್ ಲೈನ್ ಪಟ್ಟ ಅಲ್ಲಿ ಮಾಡಿಸಿರೋ ಅಕ್ಕಿ ಇದು. ಬಿಡ್ಕೊಳ್ಳೋರಿಗೆ ತುಂಬಾ ಬೇಗ ಟೈಮಿಂಗ್ ಬರೋಂಥ ಅಕ್ಕಿ. ಇದಕ್ಕೆ ಬೆರಳು ನೋಡ್ಬೋದು, ಇಲ್ಲಿ ಉಗುರುಗಳು ಬೆಳೆಯಲ್ಲ, ಯಾಕಂದರೆ ಇವೆಲ್ಲ ಬೆರಳುಗಳಿದೆ, ಉಗುರು ಕಟ್ಟಾಗಿರೋದು. ಏನು ಪ್ರಾಬ್ಲಮ್ ಇಲ್ಲ, ಬಿಡ್ಕೊಳ್ಳೋರ್ಗಂತೂ ಒಳ್ಳೆ ಅಕ್ಕಿ. ರಿಂಗ್ ನಂಬರ್ 3063. ಇದು ಇವತ್ತಿಂದು ಇನ್ನೊಂದು ಪಟ್ಟ. ಎಡೆನೂರು ಸಬ್ಜಾ ಅಲ್ಲಿ ರೆಡಿಯಾಗಿ ಹಾರ್ತಾ ಇರೋ ಪಟ್ಟ. ಈ ಪಟ್ಟ 4:15 5 ಗಂಟೆ ಟೈಮಿಂಗ್ ಬಂದುಬಿಟ್ಟಿದೆ. 3ನೇ ಪಟ್ಟಿನೂ ನೋಡ್ಬೋದು, ಸೂಪರಾಗಿದೆ. ಸ್ಟ್ಯಾಂಡಿಂಗ್ ಸ್ಟೈಲು, ಕ್ವಾಲಿಟೀಸು, ಕಂಡೀಷನ್ ಇವೆಲ್ಲ ನೋಡ್ಕೊಳ್ಳಿ, ಟಾಪ್ ಕ್ಲಾಸ್ ಆಗಿರುತ್ತೆ. ಬಾಜಿ ಬಂದ್ಬಿಟ್ಟು 2-3 ಬಾಜಿ ಮಾಡ್ತಾಯಿದೆ. ಪಲ್ಲ ಬಂದ್ಬಿಟ್ಟು 20 ನಿಮಿಷ 25 ನಿಮಿಷ ಹಿಂಗೆ ಪಲ್ಲ ಹೋಗ್ತಾಯಿದೆ. ಫುಲ್ಲು ಮೀಡಿಯಮ್ ಕೈ ಆಟ, ಜಾಸ್ತಿ ಮೇಲೂ ಆಗಲ್ಲ, ಜಾಸ್ತಿ ಕೆಳಗಡೆ ನೋಡಲ್ಲ, ಮೀಡಿಯಮ್ ಕೈ ಆಟ. ಒಂದು ಸತಿ ಬಾಜಿ ಮಾಡೋಕ್ಕೆ ನಿಂತ್ಕೊಂಡ್ರೆ ಅಕ್ಕಿ 2-3 ಬಾಜಿ ಮಾಡುತ್ತೆ, ಹೊಡೆದಂಗೆ ಮೇಲಾಗತ್ತೆ. ಸಖತ್ತಾಗಿದೆ ಆಟ ಮಾತ್ರ ಇದರಲ್ಲಿ. ಯಾರೇ ಈ ಪಟ್ಟನ ಟೂರ್ನಮೆಂಟ್ಗೆ 5 ಗಂಟೆ ಆರಿಸಿದ್ರೂ ನಮ್ಮ ಸಬ್ಸ್ಕ್ರೈಬರ್ಗೆ ಇದೇ ಲೈನಲ್ಲಿ ಜಾತಿ ಮಾಡ್ಕೊಳ್ಳೋಕ್ಕೆ ಇನ್ನೊಂದು ಪಟ್ಟನ ಗಿಫ್ಟಾಗಿ ಕೊಡ್ತೀವಿ. ನಮ್ಮ ಚಾಂಪಿಯನ್ ಲೈನಲ್ಲಿ ಮಾಡಿಸಿರೋ ಪಟ್ಟ ಇದು. ಇವಾಗ ನಾವು ರೆಡಿಯಾಗಿ ಹಾರಿಸ್ತಾ ಇದ್ದೀವಿ. ಇಸ್ಕೊಳ್ಳೋರಿಗೆ ಬೇಗ
ರೆಡಿ ಮಾಡ್ಕೊಳಂಗಾಗಲಿ ಅಂದ್ಬಿಟ್ಟು ಈ ಪಟ್ಟ ಕೊಡ್ತಾ ಇರೋದು. 8ನೇ ಕಲ್ಲಿ ಪಟ್ಟ ಇದು. ಕ್ವಾಲಿಟಿ ವೈಸು, ಸ್ಟ್ಯಾಂಡಿಂಗ್ ಸ್ಟೈಲು, ಶೇಪು ಇವೆಲ್ಲ ನೋಡ್ಬೋದು ಸಖತ್ತಾಗಿದೆ. ಈ ವರ್ಷ ಒಂದು ಒಳ್ಳೆ ಲಾಂಗ್ ಟೈಮ್ ಮಾಡಿಕೊಡೋದು ಈ ಪಟ್ಟ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಪಟ್ಟನ 3000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. 200 ಸಬ್ಜಾಲ್ ಮಾಡಿಸಿರೋ ಪಟ್ಟ. 2 ಕಡೆನೂ ಪಟ್ಟಿ ಚೆನ್ನಾಗಿ ಬಂದಿದೆ. ಇನ್ನು ಅಕ್ಕಿ ಕುರ್ಜಾಗಿ ಹೊಸ ಪುಕ್ಕ ಬಂದಂಗೆ ಅದು ಪಟ್ಟಿಗಳು ಡಾರ್ಕ್ ಆಗುತ್ತೆ. ಫ್ರೆಂಡ್ಸ್ ಇವಾಗೇನು ಜಸ್ಟ್ 200 ಸಬ್ಜಾ ಪಟ್ಟ ತೋರಿಸ್ದೆ. ಸಿಂಗಲ್ ಟೇಲು ಚಡಿ ಬಲ ಇಲ್ಲಿ ನೋಡ್ಬೋದು, ಹಿಂಗೆ ಎತ್ತಿಡ್ಕೊಳುತ್ತೆ. ಬಿಳೆ ದಬ್ಬೆನೂ ನೋಡ್ಬೋದು, ಸೂಪರಾಗಿ ಬಂದಿದೆ. 8 ಗರಿ ಪಟ್ಟ, ರೆಕ್ಕೆ ಎಲ್ಲ ಫುಲ್ ಇದೆ. 2 ಸೈಡು ನೋಡ್ಬೋದು, ತಿರಿ ಎಲ್ಲ ಫುಲ್ ಇದೆ. ಒಂದು 15 ದಿನದಲ್ಲೆಲ್ಲ ನೀವು ಆರಾಮಾಗಿ ಅಕ್ಕಿನ ರೆಡಿ ಮಾಡ್ಕೊಂಡು ಆರಿಸ್ಕೊಬೋದು. ಚಡಿ ಶೇಪಲ್ಲಿರುತ್ತೆ, ಅಗ್ಲ ಎದೆ ಇರುತ್ತೆ. ಇನ್ನೂ ಕ್ವಾಲಿಟೀಸ್ ತುಂಬ ಚೇಂಜಸ್ ಬರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ರೆಡಿಯಾಗಿ ಹಾರ್ತಾರೋ ಅಕ್ಕಿಗೂ ಒಂದು ಚುಕ್ಕೆನೂ ಕಣ್ಣಲ್ಲಿ ಅನಾರಿ ಅನ್ನೋದಿಲ್ಲ. ವೈಬ್ರೇಷನ್, ರೊಟೇಷನ್ ನೋಡ್ಬೋದು, ಸೂಪರಾಗಿ ಮಾಡುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಸಖತ್ ಅಗ್ಲ ಇರುತ್ತೆ. ಔಟ್ರಿಂಗ್ ಬ್ಲ್ಯಾಕು ನೋಡ್ಬೋದು, ಡಾರ್ಕ್ ಆಗಿರುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ತುಂಬ ಚೆನ್ನಾಗಿದೆ. ಇದನ್ನ ವಯಸ್ಸಾಗ್ತಾ ಇರೋಂಗೆ ಕಣ್ಣಲ್ಲಿ ಕ್ವಾಲಿಟೀಸು ತುಂಬ ಚೇಂಜಸ್ ಬರುತ್ತೆ. ರಿಂಗ್ ನಂಬರ್ 3087. ಫ್ರೆಂಡ್ಸ್ ಇದು ಗುಲ್ದಾರಲ್ಲಿ ಗಂಡು, ಕತಂಗಲ್ಲಿ ಹೆಣ್ಣು. ಹೆವಿ ಲಾಂಗ್ ಟೈಮ್ ಅಕ್ಕಿಗಳು. ಇದರಲ್ಲಿ ಪಟ್ಟಗಳು ಅಷ್ಟೇ ಸಖತ್ ಲಾಂಗ್ ಟೈಮ್ ಬರುತ್ತೆ. ಈ ಸತಿ ಸಿಂಗಲ್ ಪಟ್ಟ ಮಾಡಿಸಿದ್ದೀನಿ. ತುಂಬ ಒಳ್ಳೆ ಕ್ವಾಲಿಟಿ ಬಂದಿದೆ, ತುಂಬ ಒಳ್ಳೆ ಬಣ್ಣ ಬಂದಿದೆ. ಇನ್ನೊಂದು ಬ್ಯಾಚು ಪಟ್ಟ ಮಾಡಿಸ್ತೀನಿ. ಇದರಲ್ಲಿ ಕ್ವಾಲಿಟಿ ವೈಸು, ಕಂಡೀಷನ್ನು, ನಿಂತ್ಕೊಳ್ಳೋ ಶೇಪು, ಸ್ಟೈಲ್ ಇವೆಲ್ಲ ನೋಡ್ಬೋದು. ಸೂಪರ್ ಕ್ವಾಲಿಟಿಲಿರುತ್ತೆ. ಗುಲ್ದಾರಲ್ಲಿ ಗಂಡು, ಕತ್ತಂಗಲ್ಲಿ ಹೆಣ್ಣು. ಫ್ರೆಂಡ್ಸ್ ಈ ಬಂದ ಜೊತೆಯಲ್ಲಿ ಮಾಡಿಸಿರೋ ಪಟ್ಟ ಬಣ್ಣ ನೋಡ್ಬೋದು, ಸಖತ್ತಾಗಿ ಬಂದಿದೆ. ಸ್ಟ್ಯಾಂಡಿಂಗ್ ಸ್ಟೈಲು, ಎಸ್ ಟೈಪ್ ಕುತ್ತಿಗೆ, ಚಡಿ ಶೇಪು ಇವೆಲ್ಲ ನೋಡ್ಬೋದು. ಸೂಪರ್ ಕ್ವಾಲಿಟಿಲಿ ಬಂದಿದೆ. ಇನ್ನು ಚಿಕ್ಕ ಪಟ್ಟ, ನಿಂತ್ಕೊಳ್ಳೋ ಶೇಪು, ಸ್ಟೈಲ್ ನೋಡ್ಬೋದು. ಸಖತ್ ಎಷ್ಟು ಟೈಪ್ ಕುತ್ತಿಗೆ ನಿಂತ್ಕೊಳ್ಳುತ್ತೆ. ಸೈಜು ಅಷ್ಟೇ ಸಖತ್ತಾಗಿ ಬಂದಿದೆ. ಫಸ್ಟು ದೊಡ್ಡಕ್ಕಿದು ಡೀಟೇಲ್ ತೋರಿಸ್ತೀನಿ, ಆಮೇಲೆ ಪಟ್ಟದು ಡೀಟೇಲ್ ತೋರಿಸ್ತೀನಿ. ಸ್ಟ್ಯಾಂಡಿಂಗ್ ಸ್ಟೈಲ್ ನೋಡ್ಬೋದು, ಸೂಪರ್ ಕ್ವಾಲಿಟಿ. ಎಸ್ ಟೈಪ್ ಕುತ್ತಿಗೆ ನೋಡ್ಬೋದು, ಸಖತ್ತಾಗಿದೆ. ಕ್ವಾಲಿಟಿ ವೈಸ್ ಅಂತೂ ಸೂಪರಾಗಿ ಬಂದಿದೆ. ಫ್ರೆಂಡ್ಸ್ ಇವಾಗೇನು ಜಸ್ಟ್ ಗುಲ್ದಾರಲ್ಲಿ ಗಂಟು ತೋರಿಸ್ದೆ. ಸಿಂಗಲ್ ಟೈಲು, ಚಡಿ ಬಾಲ, ಚುಪ್ತಿರಿ, ದಾತಿರಿ, ಲಾಲ್ ಕಟ್ಟು ನೋಡ್ಬೋದು, ಸಖತ್ತಾಗಿರುತ್ತೆ. ವೈಬ್ರೇಷನ್ ನೋಡ್ಬೋದು, ಹೆವಿ ವೈಬ್ರೇಷನ್ ಇರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಹೆವಿ ವೈಬ್ರೇಷನ್ ಇರುತ್ತೆ. 2 ಸೈಡು ಲಾಲ್ ಕಟ್ ನೋಡ್ಬೋದು, ಸಖತ್ತಾಗಿರುತ್ತೆ. ಲೆಂತ್ ವೈಸು, ಚಡಿ ಶೇಪು, ಕೆಂಪು ಕುತ್ತಿಗೆ ಇವೆಲ್ಲ ನೋಡ್ಬೋದು, ಸೂಪರಾಗಿರುತ್ತೆ. ಅಗ್ಲ ಎದೆ ಇರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಕಣ್ಣ ನೋಡ್ಕೊಳ್ಳಿ ಫ್ರೆಂಡ್ಸ್, ಹೆಂಗೆ ಅಗ್ಲ ಎತ್ತಿಡ್ಕೊಂಡಿರುತ್ತೆ ಅಂತ. ಫುಲ್ಲು ಬಾದಾಮಿ ಶೇಡ್ ಕಣ್ಣಲ್ಲಿ ಹಕ್ಕಿ. ಇದು ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಫುಲ್ ಹಡ್ಕೊಂಡಿರುತ್ತೆ. ಅನಾರಿ ಅನ್ನೋದು ಒಂದು ಚುಕ್ಕೆನೂ ಇರಲ್ಲ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ಅಲ್ಟಿಮೇಟ್ ಆಗಿರುತ್ತೆ. ಒಳ್ಳೆ ಲಾಂಗ್ ಟೈಮು ರಿಸಲ್ಟ್ ಕೊಟ್ಟಿರೋ ಅಕ್ಕಿಗಳಿವು. ಈ ಗಂಡು ಅಷ್ಟೇ ಸಖತ್ತು ಲಾಂಗ್ ಟೈಮ್ ಮಾಡಿರೋ ಗಂಡಿದು. ಫ್ರೆಂಡ್ಸ್ ಯಾವ ಟೈಪಲ್ಲಿ ಜೊತೆ ಮಾಡಿದ್ದೀವಿ ನೋಡಿ. ಸಿಂಗಲ್ ಟೈಲು, ಕತಂಗಲ್ ಹೆಣ್ಣು, ಚುಪ್ತಿರಿ, ಉದ್ದಾತಿರಿ, ವೈಬ್ರೇಷನ್ ಇದ್ದಲ್ಲಿ ಮೀಡಿಯಮು. ಇದಕ್ಕೂ ತಿರಿ ಹೊಡೆದಿಲ್ಲ, ತಿರಿ ಹೊಡಿಬೇಕು. ಇದರಲ್ಲಿ ಇನ್ನೊಂದು ಸೆಟ್ಟು ಪಟ್ಟ ಮಾಡಿಸ್ತೀನಿ. ಲೆಂತ್ ವೈಸ್ ನೋಡ್ಬೋದು, ಚಡಿ ಶೇಪಲ್ಲಿರುತ್ತೆ. ಅಗ್ಲ ಎದೆ ಇರುತ್ತೆ. ಗಂಡು ಹೆಣ್ಣು ಎರಡೂ ಉದ್ದ ಚೆನ್ನಾಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಗಂಡು ಹಾರಿಸ್ಕೊಳ್ಳೋ ಕಣ್ಣು ಜಾಸ್ತಿ ಇತ್ತು, ಹೆಣ್ಣು ಜಾತಿ ಮಾಡ್ಕೊಳ್ಳೋ ಕಣ್ಣು ಜಾಸ್ತಿ ಇದೆ. ಹಿಂಗೆ ಮ್ಯಾಚ್ ಮಾಡಿದ್ದೀವಿ. ಪುತ್ಲಿನ ನೋಡ್ಬೋದು, ಹೆಂಗೆ ಎಳೆದು ಬಿಡ್ತಾ ಇದೆ ಅಂತ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಕೊಳ್ಳಿ, ಹರಡ್ಕೊಂಡಿರುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ಕ್ರ್ಯಾಕ್ಸು, ಒಡಕ್ಲು ಅನ್ನೋದು ಕಣ್ಣು ಪೂರ್ತಿ ತುಂಬ್ಕೊಂಡಿರುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಅನ್ನೋದು ತುಂಬ ಹೆವಿ ಆಗಿದೆ ಈ ಹೆಣ್ಣಲ್ಲಿ. ಫ್ರೆಂಡ್ಸ್ ಇವಾಗೇನು ಗುಲ್ದಾರ್ ಕತಂಗ್ ಬಂದ ಜೊತೆ ತೋರಿಸ್ತೆ, ಆ ಜೊತೆಲಿ ಬಂದಿರೋ ಪಟ್ಟ ಬಣ್ಣನ ನೋಡ್ಬೋದು. ಕೆಂಪು ಬಣ್ಣ ಚೆನ್ನಾಗಿ ಬಂದಿದೆ. ಅದೆಲ್ಲ ಕುರ್ಜಾಗ್ಮೇಲೆ ಇನ್ನ ಬಣ್ಣ ಚೇಂಜ್ ಆಗುತ್ತೆ. ಎಸ್ ಟೈಪ್ ಕುತ್ತಿಗೆ, ನಿಂತ್ಕೊಳ್ಳೋ ಶೇಪು, ಸ್ಟೈಲ್ ನೋಡ್ಕೊಳ್ಳಿ, ಸಖತ್ ಚಡಿಯಾಗಿರುತ್ತೆ. ಯಾರೇ ಈ ಪಟ್ಟನ ಟೂರ್ನಮೆಂಟ್ಗೆ 5 ಗಂಟೆ ಆರಿಸಿದ್ರೂ ಸಾಕು. ಇದೇ ಲೈನಲ್ಲಿ ಜಾತಿ ಮಾಡ್ಕೊಳ್ಳೋಕ್ಕೆ ಇನ್ನೊಂದು ಪಟ್ಟನ ಗಿಫ್ಟಾಗಿ ಕೊಡ್ತೀವಿ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಪಟ್ಟನ 3000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಕ್ವಾಲಿಟಿ ವೈಸ್ ನೋಡ್ಕೊಳ್ಳಿ, ಕಂಡೀಷನ್ ನೋಡ್ಕೊಳ್ಳಿ, ಸೂಪರ್ ಚಡಿಯಾಗಿರುತ್ತೆ ಪಟ್ಟ ಇದು. ಫ್ರೆಂಡ್ಸ್ ಈಗೇನು ಜಸ್ಟ್ ಪಟ್ಟ ತೋರಿಸ್ದೆ. ಸಿಂಗಲ್ ಟೈಲ್ ಚಡಿ ಬಾಲ, ಚುಪ್ತಿರಿ, ಉದ್ದಾತಿರಿ, 1ನೇ ಕಲ್ಲಿ ಪಟ್ಟ, ಲಾಲ್ ಕಟ್ಟು ನೋಡ್ಬೋದು, ಸೂಪರಾಗಿ ಬಂದಿದೆ.
ತಿರಿಗಳು ನೋಡ್ಬೋದು ಫುಲ್ ಇದೆ, 2 ಸೈಡ್ ತಿರಿ ಫುಲ್ ಇದೆ. 10 ದಿನದಲ್ಲೆಲ್ಲ ಈ ಪಟ್ಟನ ಹಾರಿಸ್ಕೊಬೋದು. ಲೆಂತ್ ವೈಸು ನೋಡ್ಬೋದು ಚೆನ್ನಾಗಿ ಬಂದಿದೆ. ಅಗ್ಲ ಎದೆ ಇದೆ. ಬಣ್ಣ ನೋಡ್ಕೊಳ್ಳಿ, ಈ ಬಣ್ಣ ಇನ್ನೂ ಚೇಂಜಸ್ ಬರುತ್ತೆ. ಕ್ವಾಲಿಟಿ ವೈಸ್ ಅಂತೂ ಸೂಪರ್ ಆಗಿದೆ. ಟೈಪ್ ಕುತ್ತಿಗೆಯಲ್ಲಿ ನಿಂತ್ಕೊಳ್ಳೋ ಪಟ್ಟ ಇದು. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಡಾರ್ಕ್ ಆಗಿರುತ್ತೆ, ಹರಡ್ಕೊಂಡಿರುತ್ತೆ, ಅಗ್ಲ ಇರುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ, ಎದ್ದಿ ಕಾಣುತ್ತೆ. ಸೇಮ್ ಅದು ತಾಯಿ ಥರನೇ ಪುತ್ಲಿನ ನೋಡ್ಬೋದು. ಎಳೆದು ಬಿಡ್ತಾ ಇರುತ್ತೆ. ವೈಬ್ರೇಷನ್, ರೊಟೇಷನ್ ಇವೆಲ್ಲ ನೋಡ್ಬೋದು. ಸಕ್ಕತ್ತಾಗಿ ಮಾಡುತ್ತೆ ಕಣ್ಣಲ್ಲಿ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ಈ ಪಟ್ಟ ಅಲ್ಲಿ ತುಂಬ ಚೆನ್ನಾಗಿ ಬಂದಿದೆ. ವಯಸ್ಸಾಗ್ತಾರಂಗೆ ಕಣ್ಣಲ್ಲಿ ಕ್ವಾಲಿಟೀಸ್ ಅಂತೂ ಸಕ್ಕತ್ತು ಚೇಂಜಸ್ ಬರುತ್ತೆ. ರಿಂಗ್ ನಂಬರ್ 2420. ಫ್ರೆಂಡ್ಸ್, ಇದು ಒಂದು ಹೈ ಡಿಮ್ಯಾಂಡ್ ಇರೋ ಜೊತೆ. ಇದು ನಂದು ಹಳೆ ವಿಡಿಯೋಗಳಲ್ಲಿ ಈ ಜೊತೆನ ಡೀಟೇಲಾಗಿ ವಿಡಿಯೋ ಮಾಡಿದ್ದೀನಿ. ಯಾಕಂದರೆ ಇದೇ ನಾವೇ ಬೆಲೆ ಕೊಟ್ಟಿಸ್ಕೊಂಡಿದ್ದೀವಿ ಜೊತೆ. ಇದು ತುಂಬ ಕಾಸ್ಟ್ಲಿ ಬೆಲೆ ಕೊಟ್ಟಿಸ್ಕೊಂಡಿದ್ರಿ. ಈ ಜೊತೆಯಲ್ಲಿ ನಾನು ವಿಡಿಯೋ ಮಾಡಿದಾಗ ತುಂಬ ಜನ ಕೇಳಿದರು ಪಟ್ಟಗಳು ಬೇಕಿದ್ದಲ್ಲಿ ಅಂತ. ಸಿಂಗಲ್ ಪಟ್ಟ ಮಾಡಿಸಿದ್ದೀನಿ. ಅಲ್ಟಿಮೇಟಾಗಿ ಬಂದಿದೆ ಪಟ್ಟ. ಕ್ವಾಲಿಟಿ ವೈಸು ಕಂಡೀಷನ್ ನೋಡ್ಕೊಳ್ಳಿ. ದೊಡ್ಡ ಕೀಗಳದು ಸೂಪರ್ ಕ್ವಾಲಿಟಿಲಿರುತ್ತೆ. ಬಣ್ಣ ಆಗಲಿ, ಹಕ್ಕಿ ಲೆಂತ್ ಆಗಲಿ, ಕಣ್ಣಲ್ಲಿ ಕ್ವಾಲಿಟೀಸ್ ಆಗಲಿ ಇವೆಲ್ಲ ನೋಡ್ಬೋದು ಟಾಪ್ ಆಗಿರುತ್ತೆ. ಈ ಬಂದ ಜೊತೆಗೆ ಒಂದು ಸಿಂಗಲ್ ಪಟ್ಟ ಮಾಡಿಸಿದ್ದೀನಿ. ಯಾಕಂದರೆ ನಾವು ಈ ಜೊತೆನ ಬೆಲೆ ಜಾಸ್ತಿ ಕೊಟ್ಟು ಇಸ್ಕೊಂಡಿದ್ದೀವಿ. ಪಟ್ಟನ ಕಮ್ಮಿ ಬೆಲೆ ಕೊಡೋಕ್ಕಾಗಲ್ಲ. ಪಟ್ಟ ಸ್ಟ್ಯಾಂಡಿಂಗ್ ಸ್ಟೈಲ್ ನೋಡ್ಬೋದು. ಇವಾಗಲೇ A1 ಕ್ವಾಲಿಟಿಲಿರುತ್ತೆ ಈ ಪಟ್ಟ. ಇವಾಗ ಅಪ್ಪ ಅಮ್ಮ ತೋರಿಸ್ಮೇಲೆ ಪಟ್ಟನ ಆಲ್ಮೋಸ್ಟ್ ಎಲ್ಲ ಯಾರೇ ಇಸ್ಕೊಂಡ್ರು ರೆಕ್ಕೆ ಹೊಡೆದಿರ್ತಾರೆ. ಆಡಿಸೋದು ಡೌಟೇನೆ. ಯಾಕಂದರೆ ಇಂಥ ಲೈನ್ಗಳು ಸಿಗಲ್ಲ. ಮತ್ತು ಹಾರಿಸ್ದವ್ರಿಗೆ ಸೇಮ್ ಆಫರು. ಯಾರೇ ಟೂರ್ನಮೆಂಟ್ಗೆ 5 ಗಂಟೆ ಈ ಪಟ್ಟನ ಹಾರಿಸಿದ್ರೇನು ನಮ್ಮ ಕಡೆಯಿಂದ ಗಿಫ್ಟಾಗಿ ಸೇಮ್ ಲೈನಲ್ಲಿ ಜಾತಿ ಮಾಡ್ಕೊಳ್ಳೋಕ್ಕೆ ಇನ್ನೊಂದು ಅಕ್ಕಿನ ಗಿಫ್ಟಾಗಿ ಕೊಡ್ತೀವಿ. ಫಸ್ಟು ಅಪ್ಪ ಅಮ್ಮದು ಡೀಟೇಲ್ ತೋರಿಸ್ತೀನಿ, ಆಮೇಲೆ ಪಟ್ಟದು ಡೀಟೇಲ್ ತೋರಿಸ್ತೀನಿ. ತುಂಬ ಟಾಪ್ ಕ್ಲಾಸ್ ಲೈನು. ಗಂಡು ಮಾತ್ರ ಚೇಂಜ್ ಮಾಡಿದ್ದೀನಿ ನಾನು. ಯಾಕಂದರೆ ಗಂಡು ನಮ್ಮ ಗಂಡು ಹಾಕಿರೋದು. ಈ ಹೆಣ್ಣಿಂದು ಗಂಡು ಇನ್ನೊಂದಿದೆ, ಅದನ್ನ ಬೇರೆದು ಹೆಣ್ಣಿಗೆ ಹಾಕಿದ್ದೀವಿ. ಕ್ವಾಲಿಟಿ ವೈಸ್ ಅಂತೂ 2 ಅಕ್ಕಿನೂ ಅಲ್ಟಿಮೇಟ್ ಆಗಿರುತ್ತೆ. ಒಂದು ನೋಡೋವಂಥ ಲೈನು, ಒಂದು ನೋಡೋವಂಥ ಕಣ್ಗಳು. ಕ್ವಾಲಿಟೀಸ್ ತೋರಿಸ್ತೀನಿ. ಫಸ್ಟು ಅಪ್ಪ ಅಮ್ಮದ ಕ್ವಾಲಿಟೀಸ್ ತೋರಿಸ್ತೀನಿ, ಆಮೇಲೆ ಪಟ್ಟದು ಡೀಟೇಲ್ ತೋರಿಸ್ತೀನಿ. ಫ್ರೆಂಡ್ಸ್, ಈಗೇನು ಮೇಯ್ನ್ ದೊಡ್ಡ ಗಂಡು ತೋರಿಸ್ದೆ. ಚಡಿಬಲ, ಸಿಂಗಲ್ ಟೇಲ್ ಚಡಿಬಲ, ಸಖತ್ ಲಾಂಗ್ ಟೈಮ್ ಮಾಡಿರೋ ಗಂಡು. ಚುಪ್ತಿರಿ, ಉದ್ದಾತಿರಿ, ವೈಬ್ರೇಷನ್ನು ನೋಡ್ಬೋದು. ಹಿಂಗೆ ಮಾಡ್ತಾ ಇರುತ್ತೆ. 3ನೇ ಪಟ್ಟಿನೂ ನೋಡ್ಬೋದು. 3ನೇ ಪಟ್ಟಿನೂ ತುಂಬ ಚೆನ್ನಾಗಿದೆ. ಇದಕ್ಕೆ ಇನ್ನು ತಿರಿಯೆಲ್ಲ ಹೊಡಿಬೇಕು. ಒಂದು ಸತಿ ಹೊಡೆದಿದ್ದಿದೆ, ಎಲ್ಲ ಬಂದುಬಿಟ್ಟಿದೆ. ಲೆಂತ್ ವೈಸು, ಚಡಿ ಶೇಪು, ಅಗ್ಲ ಎದೆ ಇವೆಲ್ಲ ನೋಡ್ಬೋದು. ಸೂಪರ್ ಕ್ವಾಲಿಟಿಲಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಈ ಟೈಪಲ್ಲಿ ಕಣ್ಣಿನ ಕ್ವಾಲಿಟೀಸು ಹಕ್ಕಿಗಳು ಸಿಗೋದು ತುಂಬ ಕಷ್ಟ ಇದೆ. ಇದೊಂದು ಸ್ಕ್ರೀನ್ಶಾಟ್ ಇಟ್ಕೊಳ್ಳಿ. ಈ ಬಣ್ಣಕ್ಕೆ ಈ ಕಣ್ಗಳು ಟಾಪ್ ಕಣ್ಗಳಿರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಪುತ್ಲಿ ಏನು ಕಲರ್ ಇದೆಯೋ ಅದೇ ಕಲರಲ್ಲಿ ಡಾರ್ಕ್ ಆಗಿರುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ. ಕ್ರ್ಯಾಕ್ಸು ಒಡಕ್ಲು ಅನ್ನೋದು ಏನು ಕಣ್ಣಲ್ಲಿ ಸ್ಟಾರ್ಟ್ ಆಗಿದೆ. ಇದು ಇನ್ನೂ ವಯಸ್ಸಾಗ್ತಾರಂಗೆ ಕ್ರ್ಯಾಕ್ಸು ಒಡಕ್ಲು ಅನ್ನೋದು ತುಂಬ ಜಾಸ್ತಿ ಆಗುತ್ತೆ. ಪೂರ್ತಿ ಕಣ್ಣು ಒಡಕ್ಲು ಕಣ್ಣಿಗೆ ಟರ್ನ್ ಆಗುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ಅಲ್ಟಿಮೇಟ್ ಆಗಿದೆ ಈ ಗಂಡಲ್ಲಿ. ಫ್ರೆಂಡ್ಸ್, ಈಗೇನು ಮೇನ್ ದೊಡ್ಡ ಹೆಣ್ಣು ತೋರಿಸ್ದೆ. ಚಡಿ ಬಾಲ, ಸಿಂಗಲ್ ಟೇಲು, ಮೊಟ್ಟೆಗೆ ಬಂದಿದೆ. ಸ್ವಲ್ಪ ಬಾಲ ಅಗಲ ಮಾಡ್ಕೊಂಡಿದ್ದೆ. ಚುಪ್ತಿರಿ, ಉದ್ದಾತಿರಿ, ತಿರಿ ಎಲ್ಲ ಹೊಡಿಬೇಕು. ಇದಕ್ಕೂ 2 ಸೈಡು ತಿರಿ ಫುಲ್ ಬೆಳ್ಕೊಂಬಿಟ್ಟಿದೆ. ಇದಕ್ಕೂ 3ನೇ ಪಟ್ಟಿ ನೋಡ್ಬೋದು, ಚೆನ್ನಾಗಿದೆ. ಲೆಂತ್ ವೈಸು ಗಂಡಕ್ಕಿಂತ ಮೀಡಿಯಮ್ ಆಗಿರುತ್ತೆ. ಅಗ್ಲ ಎದೆ ಇರುತ್ತೆ. ಫುಲ್ಲು ಟೈಪ್ ಕುತ್ತಿಗೆಯಲ್ಲಿ ನಿಂತ್ಕೊಳ್ಳೋ ಹೆಣ್ಣಿದು. ಗುಂಡು ತಲೆ, ಗಿಡ್ಡಿ ಚೊಂಚ್ ಹೆಣ್ಣು, ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ತುಂಬ ಹಳೆ ಕಣ್ಣಿದು. ವೈಬ್ರೇಷನ್, ರೊಟೇಷನ್ ನೋಡ್ಬೋದು. ಸಿಕ್ಕಾಪಟ್ಟೆಗೆ ಮಾಡ್ತಿರುತ್ತೆ. ಇದು ಬಿಳೆ ಕಣ್ಣು ಅಲ್ಲ, ಹಾಲು ಕಣ್ಣು ಅಲ್ಲ. ಫುಲ್ಲು ಒಂಥರ ಸಿಲ್ವರ್ ಕಣ್ಣಲ್ಲಿರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಫುಲ್ ಹಡ್ಕೊಂಡಿರುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ಕ್ರ್ಯಾಕ್ಸು ಒಡಕ್ಲು ಅನ್ನೋದು ಔಟ್ರ್ ರಿಂಗ್ ಹತ್ರ ಮಾತ್ರ ಇರುತ್ತೆ. ಯಾಕಂದರೆ ಇನ್ನರ್ಗೆ ಬಂದಿಲ್ಲ, ಔಟ್ರಲ್ಲಿ ಮಾತ್ರ ಇರುತ್ತೆ.
ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ತುಂಬ ಚೆನ್ನಾಗಿದೆ. ಇದರಲ್ಲಿ ಹಾರಿಸ್ಕೊಳ್ಳೋ ಕಣ್ಣು ಜಾಸ್ತಿ ಇದೆ. ಕ್ವಾಲಿಟಿ ವೈಸ್ ಅಂತೂ ಟಾಪ್ ಆಗಿದೆ ಫ್ರೆಂಡ್ಸ್. ಇವಾಗ ಏನು ಮೇನ್ ಬಂದ ಜೊತೆ ತೋರಿಸ್ದೆ, ಆ ಜೊತೆಲಿ ಬಂದಿರೋ ಪಟ್ಟ ಇದು. ಇವಾಗಲೇ ಕಣ್ಣು ನೋಡ್ಬೋದು, ಕಲಾಂಕ ಕಣ್ಣು ಥರ ಕಾಣಿಸ್ತಾ ಇದೆ. ಆದರೆ ಈ ಕಣ್ಣು ಬಂದ್ಬಿಟ್ಟು ಫುಲ್ಲು ರವೆ ಕಣ್ಣಿಗೆ ಚೇಂಜ್ ಆಗುತ್ತೆ. ಬಣ್ಣನೂ ನೋಡ್ಬೋದು, ಕುರ್ಜಾಗ್ಬಿಟ್ಟು ಬಣ್ಣ ಬರ್ತಾ ಇರೋದು ಸೇಮ್ ಅಪ್ಪ ಥರ ಬಣ್ಣ ಬರ್ತಾ ಇದೆ. ನಿಂತ್ಕೊಳ್ಳೋ ಶೇಪು ಸ್ಟೈಲ್ ಅಂತೂ ಸೂಪರ್ ಕ್ವಾಲಿಟಿಲಿದೆ. ಈ ಪಟ್ಟನ ಯಾರೇ ಟೂರ್ನಮೆಂಟ್ಗೆ ಆರಿಸಿದ್ರೂ 5 ಗಂಟೆ ಆರಿಸಿದ್ರೆ ಸಾಕು, ಟೂರ್ನಮೆಂಟ್ಗೆ ನಮ್ಮ ಕಡೆಯಿಂದ ಗಿಫ್ಟಾಗಿ ಸೇಮ್ ಲೈನಲ್ಲಿ ಜಾತಿ ಮಾಡ್ಕೊಳ್ಳೋಕ್ಕೆ ಇನ್ನೊಂದು ಪಟ್ಟನ ಕೊಡ್ತೀವಿ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಪಟ್ಟನ 3,500 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಹೆಚ್ಚು ಕಮ್ಮಿ ಕೇಳಬೇಡಿ, ಹೆಚ್ಚು ಕಮ್ಮಿ ಕೊಡೋದು ಇಲ್ಲ. ಕ್ವಾಲಿಟೀಸ್ ನೋಡಿ, ಕಂಡೀಷನ್ ನೋಡಿ, ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಬೋದು. ಫುಲ್ಲು ಚಡಿ ಶೇಪಲ್ಲಿ ನಿಂತ್ಕೊಳುತ್ತೆ. ಇಲ್ಲಿ ನೋಡ್ಬೋದು. ಇಲ್ಲಿ ಫ್ರೆಂಡ್ಸ್ ಇವಾಗೇನು ಜಸ್ಟ್ ಪಟ ತೋರಿಸ್ದೆ, ಸಿಂಗಲ್ ಟೈಲ್ ಚಡಿ ಬಲ, ಚುಪ್ತಿರಿ ಉದ್ದಾತಿರಿ. ಇಲ್ಲಿ ನೋಡ್ಬೋದು. ಇಲ್ಲಿ ಕ್ವಾಲಿಟಿ ವೈಸು ಸಖತ್ತಾಗಿದೆ, ಶೇಪು ಸಖತ್ತಾಗಿದೆ, ಬಣ್ಣ ಚೆನ್ನಾಗಿ ಬಂದಿದೆ. ಬಿಳೆ ದಬ್ಬೆನೂ ನೋಡ್ಬೋದು, ಸೇಮ್ ಅಪ್ಪಾಗಿರಂಗೆ ಬಿಳೆ ದಬ್ಬೆ ಬಂದಿದೆ. ಇನ್ನೂ ಬಣ್ಣ ಎಲ್ಲ ಇದೆಲ್ಲ ಚೇಂಜಸ್ ಬರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಕಪ್ ಜಾಸ್ತಿ ಇದೆ. ಇಲ್ಲಿ ನೋಡ್ಬೋದು ಬಿಳೆ ಬಣ್ಣ. ಇದು ಹಳೆ ಪುಕ್ಕ, ಪಟ್ಟ ಪುಕ್ಕ ಇದು. ಅದು ಉದ್ರಿ, ಇಲ್ಲಿ ಹೊಸ ಪುಕ್ಕ ಬರ್ತಾ ಇರೋದು ಬಿಳೆ ಬಣ್ಣ ಬರ್ತಾಯಿದೆ. ಲೆಂತ್ ವೈಸು, ಚಡಿ ಶೇಪು, ಅಗ್ಲ ಎದೆ ಇವೆಲ್ಲ ನೋಡ್ಬೋದು. ಸೂಪರ್ ಕ್ವಾಲಿಟಿಲಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಆಗಲೇ ಹೇಳಿದ್ದೀನಿ ಕಲಾಂಕ ಕಣ್ಣು ಥರ ಕಾಣಿಸುತ್ತೆ ಅಂತ. ಆದರೆ ಫುಲ್ಲು ಕಣ್ಣು ಬಂದ್ಬಿಟ್ಟು ಒಡ್ಕಲ್ ಕಣ್ಣು ಟರ್ನ್ ಆಗಿರೋದು, ರವೆ ಕಣ್ಣು ಥರ ಬರ್ತಾ ಇರೋದು. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಫುಲ್ ಹಿಡ್ಕೊಂಡಿದೆ, ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ. ಸೇಮ್ ಅಪ್ಪಾಗಿ ಹೆಂಗಿದೆ ಕಣ್ಣು ಆ ಟೈಪ್ಗೆ ಕಣ್ಣು ನೋಡ್ಬೋದು. ಇಲ್ಲಿ ಹೆವಿ ಕ್ರ್ಯಾಕ್ಸು, ಹೆವಿ ಒಡ್ಕಲು. ಆಲ್ಮೋಸ್ಟ್ ಇದು ಯಾರೇ ಇಸ್ಕೊಂಡ್ರೆ ರೆಕ್ಕೆ ಹೊಡಿತೀರಾ, ರೆಕ್ಕೆ ಹೊಡಿಯೋಕ್ಕೆ ಹೋಗ್ಬೇಡಿ. ಯಾಕಂದರೆ ನೆಕ್ಸ್ಟ್ ಲೈನ್ಗಳು ನಮ್ಮ ಹತ್ರ ಇದರಲ್ಲಿ ತುಂಬ ಬರುತ್ತೆ. ಈ ಅಕ್ಕಿನ ಹಾರಿಸ್ಬಿಟ್ಟು ಒಂದು 5 ಗಂಟೆ ಹಾರಿಸಿ, ನಿಮ್ಮ ಖುಷಿಗೆ, ನಿಮ್ಮ ಸಮಾಧಾನಕ್ಕೆ. ಆಮೇಲೆ ನೀವು ಜಾತಿ ಮಾಡ್ಕೊಳ್ಳೋದು ಬೇಕಾದ್ರೆ ರೆಕ್ಕೆ ಹೊಡ್ಕೊಳ್ಳಿ. ಇಸ್ಕೊಂಡಿದ್ದ ತಕ್ಷಣ ಪಟ್ಟನ ರೆಕ್ಕೆ ಹೊಡಿಯೋಕ್ಕೆ ಹೋಗ್ಬಿಡಿ. ಹಾರಿಸ್ಬಿಟ್ಟು ಟೈಮಿಂಗ್ ನೋಡಿಬಿಟ್ಟು, ಆಟ ನೋಡಿಬಿಟ್ಟು ಆಮೇಲೆ ರೆಕ್ಕೆ ಹೊಡೀರಿ. ಕಣ್ಣು ನೋಡ್ಬೋದು ಹೆಂಗೆ ಅಗಲ ಎತ್ತಿಟ್ಕೊಂಡಿದೆ ಅಂತ. ಆಗಲಿಂದ ಒಂಚೂರು ಕಣ್ಣು ಅದು ಸಣ್ಣ ಮಾಡ್ತಾಯಿರಲ್ಲ, ಫುಲ್ ಅಗಲ ಎತ್ತಿಟ್ಕೊಂಡಿದೆ ಕಣ್ಣು. ರಿಂಗ್ ನಂಬರ್ 3093. ಇದು ಚಿಕ್ಕಬಳ್ಳಾಪುರ ವಾಲ್ಟೀಸರ್ ಅವರ ಮಕ್ಷಿ ಲೈನು. ಈ ಬಂದ ಜೊತೆಗೆ ಸಿಂಗಲ್ ಪಟ್ಟ ಮಾಡಿಸಿದ್ದೀನಿ. ತುಂಬ ಜನ ನನಗೆ ಮೆಸೇಜ್ ಮಾಡ್ತಾ ಇರ್ತೀರ, ಚಿಕ್ಕಬಳ್ಳಾಪುರ ವಾಲ್ಟೀಸರ್ ಅವ್ರದ್ದು ಲೈನಲ್ಲಿ ಅಕ್ಕಿ ಬೇಕು ಅಂತ. ಅಲ್ಟಿಮೇಟ್ ಕ್ವಾಲಿಟಿಯಲ್ಲಿ ಬಂದ ಜೊತೆ ತೋರಿಸ್ತಾ ಇದ್ದೀನಿ. ಹಕ್ಕಿದು ಕಣ್ಣಿನ ಫೋಟೋ ಆಗಲಿ, ಹಕ್ಕಿ ಫೋಟೋ ಆಗಲಿ, ಸ್ಕ್ರೀನ್ಶಾಟ್ ಹೊಡೆದು ಇಟ್ಕೊಳ್ಳಿ. ತುಂಬ ಹಳೆ ಲೈನು, ತುಂಬ ಹಳೆ ಜಾತಿ. ಈ ಜೊತೆಗೇ ಒಂದು ಸಿಂಗಲ್ ಪಟ್ಟ ಮಾಡಿಸೀನಿ. ಸಿಂಗಲ್ ಪಟ್ಟ ಸೇಲ್ಗಿದೆ. ಇವಲ್ಲೇನಂದರೆ ನಿಮಗೆ ಒಂದು 7ನೇ ಕಲ್ಲಿ 8ನೇ ಕಲ್ಲಿಗೆಲ್ಲ ಒಂದು 4-5 ಗಂಟೆ ಬಂದ್ಬಿಡುತ್ತೆ. ಬಾಜಿ ಹತ್ತದಂಗೆ ಹಕ್ಕಿ ಟೈಮಿಂಗು ಡೇ ಬೈ ಡೇ ಜಾಸ್ತಿ ಮಾಡ್ಕೊಂಡು ಹೋಗುತ್ತೆ. 1.5 ದಸ್ತ 2 ದಸ್ತಕ್ಕೆಲ್ಲ ಹಕ್ಕಿ ಟೈಮಿಂಗು ಸಿಕ್ಕಾಪಟ್ಟೆ ಡಬಲ್ ಡಿಜಿಟ್ಗೆ ಹೋಗ್ಬಿಡುತ್ತೆ. ವೆಯ್ಟ್ ಮಾಡಬೇಕು ಅಷ್ಟೇ ನೀವು. ಪಟ್ಟಾಲೇ ನೀವು 5 ಗಂಟೆ ಅನ್ನೋದು ನಾನು ಏನು ಮಿನಿಮಮ್ ಟೈಮ್ ಹೇಳ್ತೀನಿ, 5 ಗಂಟೆ ಅನ್ನೋದು ಪಟ್ಟಾಲೇ ಬಿಡ್ಕೊಬೋದು. ಕ್ವಾಲಿಟಿ ನೋಡ್ಕೊಳ್ಳಿ, ಕಂಡೀಷನ್ ನೋಡ್ಕೊಳ್ಳಿ. ಇಲ್ಲಿ ಸ್ವಲ್ಪ ಗಾಬರಿ ಬೀಳ್ತಿದೆ 2 ಅಕ್ಕಿನೂ. ಶೇಪು ಸ್ಟೈಲೆಲ್ಲ ನೋಡ್ಬೋದು, ಸೂಪರ್ ಕ್ವಾಲಿಟಿಲಿರುತ್ತೆ ಫ್ರೆಂಡ್ಸ್. ಈ ಜೊತೆಗೆ ಮಾಡಿಸಿರೋ ಸಿಂಗಲ್ ಪಟ್ಟ, ಸ್ಟ್ಯಾಂಡಿಂಗ್ ಸ್ಟೈಲ್ ಆಗಲಿ, ಕ್ವಾಲಿಟಿ ವೈಸ್ ಆಗಲಿ, ಇವೆಲ್ಲ ನೋಡ್ಕೊಳ್ಳಿ. ಟೈಪ್ ಕುತ್ತಿಗೆ ಎಲ್ಲ ಸೂಪರ್ ಕ್ವಾಲಿಟಿಲಿ ಬಂದಿದೆ. ಸೇಮ್ ಅಪ್ಪ ಹೇಗಿದೆ ಆ ಟೈಪಲ್ಲಿ ಬಂದಿದೆ. ಅಪ್ಪ ಅಮ್ಮದು ಡೀಟೇಲ್ ತೋರಿಸ್ತೀನಿ, ಆಮೇಲೆ ಪಟ್ಟದು ಡೀಟೇಲ್ ತೋರಿಸ್ತೀನಿ. ಕ್ವಾಲಿಟಿ ವೈಸ್ ಅಂತೂ ಸೂಪರ್ ಕ್ವಾಲಿಟಿಲಿ ಬಂದಿದೆ. ಬಣ್ಣನೂ ಅಷ್ಟೇ ತುಂಬ ಚೇಂಜಸ್ ಬರುತ್ತೆ. ಸ್ಟ್ಯಾಂಡಿಂಗ್ ಸ್ಟೈಲ್ ನೋಡ್ಬೋದು, ಸಖತ್ತು ಟೈಪಲ್ಲಿರುತ್ತೆ. ಯಾರೇ ಈ ಪಟ್ಟನ 5 ಗಂಟೆ ಟೂರ್ನಮೆಂಟ್ಗೆ ಆರಿಸಿರೋನು ಸೇಮ್ ಜೊತೆಗೆ ಸೇಮ್ ಲೈನಲ್ಲಿ ಜಾತಿ ಮಾಡ್ಕೊಳ್ಳೋಕ್ಕೆ ಇನ್ನೊಂದು ಪಟ್ಟನ ಗಿಫ್ಟಾಗಿ ಕೊಡ್ತೀನಿ ಫ್ರೆಂಡ್ಸ್. ಇವಾಗೇನು ಜಸ್ಟು ಮಕ್ಷಿಯಲ್ಲಿ ದೊಡ್ಡ ಗಂಟು ತೋರಿಸ್ದೆ. ಸಿಂಗಲ್ ಟೈಲ್ ಚಡಿ ಬಲ, ಇಲ್ಲಿ ನೋಡ್ಬೋದು. ಹಿಂಗೆ ಚಡಿ ಬಲ ಫುಲ್ಲು ಲಾಕ್ ಮಾಡಿ ಇಟ್ಕೊಳ್ಳುತ್ತೆ. ಚುಪ್ತಿರಿ ಉದ್ದಾತಿರಿ ಲಾಲ್ ಕಟ್ಟು ನೋಡ್ಬೋದು. ಲೈಟಾಗಿದೆ ಲಾಲ್ ಕಟ್ಟು. 2 ಸೈಡು ತಿರಿ ಹೊಡಿಬೇಕು, ತಿರಿ ಹೊಡೆದಿಲ್ಲ. 2 ಸೈಡು ತಿರಿ ಹೊಡಿಬೇಕು. ಇದಕ್ಕೆ ಲೆಂತ್ ವೈಸು, ಚಡಿ ಶೇಪು, ಅಗ್ಲ ಎದೆ ಇವೆಲ್ಲ ನೋಡ್ಬೋದು. ಸೂಪರ್ ಕ್ವಾಲಿಟಿಲಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಅಗ್ಲ ಕಣ್ಣಿರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು.
ಹೆವಿ ಅಗಲ ಇರುತ್ತೆ. ಕ್ರ್ಯಾಕ್ಸು ಒಡಕ್ಲು ಅನ್ನೋದು ಕಣ್ಣಲ್ಲಿ ನೋಡ್ಬೋದು, ಸಿಕ್ಕಾಪಟ್ಟೆ ಕ್ರ್ಯಾಕ್ಸು ಒಡಕ್ಲಿರುತ್ತೆ. ಔಟ್ರಿಂಗ್ ಬ್ಲ್ಯಾಕು ನೋಡ್ಬೋದು, ಡಾರ್ಕ್ ಆಗಿರುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಅನ್ನೋದು ಬಂದ್ಬಿಟ್ಟು ತುಂಬ ಅಂದರೆ ತುಂಬ ಹೆವಿಯಾಗಿರುತ್ತೆ. ಈ ಗಂಡಲ್ಲಿ ಹಾರಿಸ್ಕೊಳ್ಳೋ ಕಣ್ಣು ಚೆನ್ನಾಗಿದೆ, ಜಾತಿ ಮಾಡ್ಕೊಳ್ಳೋ ಕಣ್ಣಂತೂ ಸಖತ್ತು ಹೆವಿ ಇದೆ. ಯಾವ ಟೈಪಲ್ಲಿ ಮ್ಯಾಚ್ ಮಾಡಿದ್ದೀವಿ ನೋಡ್ಕೊಳ್ಳಿ. ಇದು ಗಂಡಿನ ಕಣ್ಣು ಫ್ರೆಂಡ್ಸ್, ಇದು ಹೆಣ್ಣಿದು ಸಿಂಗಲ್ ಟೇಲು, ಚಡಿ ಬಾಲ, ಚುಪ್ತಿರಿ ಉದ್ದಾತಿರಿ, ಲಾಲ್ ಕಟ್ ನೋಡ್ಬೋದು. ಎರಡಕ್ಕಿಗೂ ಲೈಟಾಗಿ ಲಾಲ್ ಕಟ್ ಮ್ಯಾಚ್ ಮಾಡಿರೋದು. ಇದಕ್ಕೂ ತಿರಿ ಹೊಡೆದಿಲ್ಲ, ತಿರಿ ಹೊಡಿಬೇಕು. ಇದಕ್ಕೂ ಇನ್ನೊಂದು ಸೆಟ್ಟು ಪಟ್ಟ ಮಾಡಿಸ್ತೀನಿ. ಇದರಲ್ಲಿ ಲೆಂತ್ ವೈಸು, ಚಡಿ ಶೇಪು, ಅಗ್ಲ, ಎದೆ ಇವೆಲ್ಲ ನೋಡ್ಬೋದು. ಸೂಪರ್ ಕ್ವಾಲಿಟಿಲಿರುತ್ತೆ. ಇದನ್ನ ನೋಡಿ ಯಾವ ಟೈಪಲ್ಲಿ ಮ್ಯಾಚ್ ಮಾಡಿದ್ದೀವಿ ಅಂತ. ಗುಂಡು ತಲೆ, ಗಿಡ್ಡಿ, ಚೊಂಚು, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಬಾದಾಮಿ ಶೇಡ್ ಕಣ್ಣಲ್ಲಿರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಹಡ್ಕೊಂಡಿರುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ಕ್ಲಿಯರ್ ಆಗಿರುತ್ತೆ ಕಣ್ಣು, ತುಂಬ ಶುದ್ಧ ಕಣ್ಣು ಅಂತ ಹೇಳ್ತೀವಿ. ಆ ಟೈಪಲ್ಲಿರುತ್ತೆ. ಗಂಡು ಜಾತಿ ಮಾಡ್ಕೊಳ್ಳೋ ಕಣ್ಣು ಜಾಸ್ತಿ ಇತ್ತು, ಹೆಣ್ಣು ಹಾರಿಸ್ಕೊಳ್ಳೋ ಕಣ್ಣು ಜಾಸ್ತಿ ಇದೆ. ಹಿಂಗೆ ಮ್ಯಾಚ್ ಮಾಡಿದ್ದೀವಿ. ಪಟ್ಟ ರಿಸಲ್ಟ್ ಅಷ್ಟೇ ಒಳ್ಳೆ ಲಾಂಗ್ ಟೈಮ್ ರಿಸಲ್ಟ್ ಈ ಜೊತೆ ಕೊಡುತ್ತೆ ಫ್ರೆಂಡ್ಸ್. ಇವಾಗೇನು ಬಂದ ಜೊತೆ ತೋರಿಸ್ದೆ, ಆ ಜೊತೆಯಲ್ಲಿ ಬಂದಿರೋ ಪಟ್ಟ, ಸ್ಟ್ಯಾಂಡಿಂಗ್ ಸ್ಟೈಲು, ಎಸ್ ಟೈಪ್ ಕುತ್ತಿಗೆ, ಕ್ವಾಲಿಟಿ ವೈಸು ಇವೆಲ್ಲ ನೋಡ್ಬೋದು. ಸಖತ್ತು ಚಡಿಯಾಗಿರುತ್ತೆ. ಲೆಂತು ಚೆನ್ನಾಗಿ ಬಂದಿದೆ, ಅಗ್ಲ ಎದೆ ಬಂದಿದೆ. ಯಾರೇ ಈ ಪಟ್ಟನ ಟೂರ್ನಮೆಂಟ್ಗೆ 5 ಗಂಟೆ ಆರಿಸಿದ್ರೇನು ಇದೇ ಲೈನಲ್ಲಿ ಜಾತಿ ಮಾಡ್ಕೊಳ್ಳೋಕ್ಕೆ ಇನ್ನೊಂದು ಪಟ್ಟನ ಗಿಫ್ಟಾಗಿ ಕೊಡ್ತೀನಿ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಪಟ್ಟನ 3000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಕ್ವಾಲಿಟೀಸ್ ನೋಡಿ, ಕಂಡೀಷನ್ ನೋಡಿ, ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಬೋದು ಫ್ರೆಂಡ್ಸ್. ಈಗೇನು ಜಸ್ಟ್ ಪಟ್ಟ ತೋರಿಸ್ದೆ. ಸಿಂಗಲ್ ಟೇಲು, ಚಡಿ ಬಾಲ ಇಲ್ಲಿ ನೋಡ್ಬೋದು. ಹಿಂಗೆ ಎತ್ತಿಕೊಳ್ಳುತ್ತೆ. ಒಂದೇ ಒಂದು ಬಿಳೆ ಕಚ್ಬಿಟ್ಟು ಬಂದಿದೆ. ಚುಪ್ತಿರಿ ಉದ್ದಾತಿರಿ ಲಾಲ್ ಕಟ್ಟು ನೋಡ್ಬೋದು, ಚೆನ್ನಾಗಿ ಬಂದಿದೆ. 1ನೇ ಕಲ್ಲಿಯಿಂದ 2ನೇ ಕಲ್ಲಿ ಪಟ್ಟ. ಇದು 2 ಸೈಡು ತಿರಿ ಫುಲ್ ಇದೆ. ಆದರೆ 10 ದಿನದಲ್ಲೆಲ್ಲ ಈ ಪಟ್ಟನ ಆರಿಸ್ಕೊಬೋದು. ನೀವು ಇಸ್ಕೊಂಡು 10 ದಿನದಲ್ಲಿ ಆರಿಸ್ಕೊಬೋದು. ಲೆಂತ್ ವೈಸು, ಚಡಿ ಶೇಪು, ಅಗ್ಲ ಎದೆ ಇವೆಲ್ಲ ನೋಡ್ಬೋದು. ಸೂಪರ್ ಕ್ವಾಲಿಟಿಲಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಇವಾಗಲೇ ನೋಡ್ಬೋದು ಕಣ್ಣಲ್ಲಿ ಕ್ವಾಲಿಟೀಸು ಸೇಮ್ ಅದು ಅಪ್ಪ ಥರ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಫುಲ್ ಅಡ್ಕೊಂಡಿದೆ. ಅದಾಗಿದ ತಕ್ಷಣ ಇನ್ನೊಂದು ಸರ್ಕಲ್ ನೋಡ್ಬೋದು. ಆ ಸರ್ಕಲನ್ನು ಎದ್ದಿ ಕಾಣುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ. ಕ್ರ್ಯಾಕ್ಸು ಓಡ್ಕೊಳ್ಳೋದು ಕಣ್ಣಲ್ಲಿ ಏನು ಇವಾಗ ಸ್ಟಾರ್ಟ್ ಆಗಿದೆ. ಇನ್ನೂ ವಯಸ್ಸಾಗ್ತಾ ಇರೋಂಗೆ ಕ್ರ್ಯಾಕ್ಸು ಓಡ್ಕೊಳ್ಳೋದು ಕಣ್ಣಲ್ಲಿ ತುಂಬ ಜಾಸ್ತಿ ಆಗುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಹೆವಿ ಆಗುತ್ತೆ, ಹಾರಿಸ್ಕೊಳ್ಳೋ ಕಣ್ಣು ಹೆವಿ ಆಗುತ್ತೆ. ಈ ಪಟ್ಟ ಅಲ್ಲಿ ಟಾಪಾಗಿ ಬಂದಿದೆ. ಮಿಸ್ ಮಾಡ್ಕೊಂಬಿಡಿ. ಒಳ್ಳೆ ಲೈನ್ಗಳಲ್ಲಿ ಪಟ್ಟಗಳನ್ನ ಕೊಡ್ತಾಯಿದ್ದೀನಿ. ಟೂರ್ನಮೆಂಟಿಗೆ ಹಾರಿಸಿ ಒಂದು ಒಳ್ಳೆ ಲಾಂಗ್ ಟೈಮು ರೆಕಾರ್ಡ್ ಮಾಡ್ಕೊಳ್ಳಿ. ರಿಂಗ್ ನಂಬರ್ 2486 ಫ್ರೆಂಡ್ಸ್. ಇದು ಚಿಕ್ಕದುಮಲ್ಲಿ ಬಂದ ಜೊತೆ. ಲಾಸ್ಟ್ ಟೈಮು ಈ ಜೊತೆಲಿ ಅಕ್ಕಿ ಕೊಟ್ಟಿದ್ದೀನಿ. ಹೋದ ವರ್ಷವೂ ಒಳ್ಳೆ ಲಾಂಗ್ ಟೈಮ್ ಮಾಡಿದೆ ಜೊತೆಲಿ ಅಕ್ಕಿ ಕೊಟ್ಟಿದ್ದು. ಈ ವರ್ಷ ಅಲ್ಲಿ 2 ಬ್ಯಾಚ್ ಕೊಟ್ಟಿದ್ದೀನಿ. ಇವತ್ತು 3ನೇ ಬ್ಯಾಚ್ದು ವೀಡಿಯೋ ಮಾಡ್ತಾಯಿದ್ದೀನಿ. 2 ಅಕ್ಕಿನೂ ನಿಂತ್ಕೊಳ್ಳೋ ಶೇಪು, ಸ್ಟೈಲು, ಕ್ವಾಲಿಟೀಸ್ ನೋಡ್ಬೋದು. ಗಂಡಕ್ಕಿಂತ ಹೆಣ್ಣು ಸಖತ್ ಉದ್ದ ಇರುತ್ತೆ. ಆದರೆ ಗಂಡು ಉದ್ದ ಇದೆ, ಹೆಣ್ಣು ಉದ್ದ ಜಾಸ್ತಿ ಇರುತ್ತೆ. ಗಂಡು ಉದ್ದನೇ ಇದೆ. ನಾರ್ಮಲ್ ಹೆಣ್ಣುಗಳಿಗಿಂತ ಹೆಣ್ಣು ಉದ್ದ ಜಾಸ್ತಿ ಇದೆ. 2 ಅಕ್ಕಿನೂ ಕ್ವಾಲಿಟೀಸು, ಕಂಡೀಷನ್ ಇವೆಲ್ಲ ನೋಡ್ಬೋದು. ಈ ಜೊತೆಗೆ ಒಂದು ಸಿಂಗಲ್ ಪಟ್ಟ ಮಾಡಿಸಿದ್ದೀನಿ. ಟಾಪ್ ಕ್ವಾಲಿಟಿಯಲ್ಲಿ ಬಂದಿದೆ ಪಟ್ಟ. ಫಸ್ಟು ಅಪ್ಪ ಅಮ್ಮ ನೋಡ್ಕೊಳ್ಳಿ. ನಿಂತ್ಕೊಳ್ಳೋ ಶೇಪು, ಸ್ಟೈಲು, ಕ್ವಾಲಿಟೀಸ್ ಎಲ್ಲ ಸಿಕ್ಕಾಪಟ್ಟೆ ಲಾಂಗ್ ಟೈಮ್ ಜಾತಿ ಇವು. ಇವಲ್ಲೇನೆಂದರೆ ಹೆಣ್ಣುಗಳು ಎರ್ರಾಬಿರಿ ಲಾಂಗ್ ಟೈಮ್ ಮಾಡುತ್ತೆ, ಗಂಡುಗಳು ಎರ್ರಾಬಿರಿ ಲಾಂಗ್ ಟೈಮ್ ಮಾಡುತ್ತೆ. ಕ್ವಾಲಿಟಿ ವೈಸು ಕಂಡೀಷನ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಇದು ಈ ಜೊತೆಲಿ ಮಾಡಿಸಿರೋ ಸಿಂಗಲ್ ಪಟ್ಟ. ಸೇಮ್ ಬಣ್ಣ ಬಂದ್ಬಿಟ್ಟು ಅದು ಅಪ್ಪ ಥರ ಹೋಗಿದೆ. ನಿಂತ್ಕೊಳ್ಳೋ ಶೇಪು, ಸ್ಟೈಲ್ ಎಲ್ಲ ತಾಯಿ ಮೇಲೆ ಹೋಗಿದೆ. ಕ್ವಾಲಿಟಿ ವೈಸ್ ನೋಡ್ಬೋದು. 2 ಅಕ್ಕಿನೂ ಸೂಪರ್ ಆಗಿರುತ್ತೆ. ಅಕ್ಕಪಕ್ಕ ನಿಲ್ಲಿಸ್ಬಿಟ್ರೆ ನೋಡಿ ಸೇಮ್ ಡಿಟ್ ಕಾಣುತ್ತೆ. ಎಸ್ ಟೈಪ್ ಕುತ್ತಿಗೆ ನೋಡ್ಬೋದು. ಇನ್ನು ಪಟ್ಟ ಅಲ್ಲಿ ಸಖತ್ ಎಸ್ ಟೈಪ್ ಕುತ್ತಿಗೆ ಇಟ್ಕೊಂಡಿದೆ. ಏನಂದರೆ ಗಂಡು ಬಿಟ್ಟಂಗೆ ಸ್ವಲ್ಪ ರ್ಯಾಶ್ ಆಗ್ತಾಯಿದೆ. ಹಕ್ಕಿ ನಿಂತ್ಕೊಳ್ಳೋ ಶೇಪು, ಸ್ಟೈಲ್ ನೋಡ್ಕೊಳ್ಳಿ. ಸೂಪರ್ ಕ್ವಾಲಿಟಿಲಿರುತ್ತೆ ಪಟ್ಟ. ಬಣ್ಣ ಬಂದ್ಬಿಟ್ಟು ಸೇಮ್ ಅಪ್ಪ ಮೇಲೆ ಹೋಗಿದೆ. ಈ ಪಟ್ಟನೂ ಅಷ್ಟೇ. ಯಾರೇ ಟೂರ್ನಮೆಂಟ್ಗೆ 5 ಗಂಟೆ ಆರಿಸಿದ್ರೂ ಸಾಕು. ಇದೇ ಲೈನಲ್ಲಿ ಜಾತಿ ಮಾಡ್ಕೊಳ್ಳೋಕ್ಕೆ ನಮ್ಮ ಕಡೆಯಿಂದ ಗಿಫ್ಟಾಗಿ ಇನ್ನೊಂದು ಪಟ್ಟನ ಕೊಡ್ತೀವಿ. 5 ಗಂಟೆ ಟೂರ್ನಮೆಂಟ್ಗೆ ಆರಿಸಿದವ್ರಿಗೆ ಇವಾಗ ಕೊಡ್ತಾ ಇರೋ ಪಟ್ಟಗಳು ಯಾವುದೇ ಪಟ್ಟ ಇರಲಿ ಫ್ರೆಂಡ್ಸ್, ಟೂರ್ನಮೆಂಟ್ಗೆ ಆರಾಮಾಗಿ ನಾನು ಹೇಳ್ತಿರೋ ಟೈಮ್ ಅಂದ್ಬಿಟ್ಟು ನೀವು ಕಷ್ಟ ಬೀಳದೇ ಇರೋಂಗೆ 5 ಗಂಟೆ ಅನ್ನೋದು ಕಷ್ಟ ಬೀಳದೇ ಇರೋಂಗೆ ಆಡಿಸ್ಬೋದು.
ಫಸ್ಟು ಅಪ್ಪ ಅಮ್ಮದು ಡೀಟೇಲ್ ತೋರಿಸ್ತೀನಿ, ಆಮೇಲೆ ಪಟ್ಟಾದು ಡೀಟೇಲ್ ತೋರಿಸ್ತೀನಿ. ಫ್ರೆಂಡ್ಸ್ ಇವಾಗೇನು ಜಸ್ಟ್ ಚಿಕ್ಕದು ಮಾಲ್ ಗಂಡು ತೋರಿಸ್ತೆ. ಸಿಂಗಲ್ ಟೇಲು, ಚಡಿ ಬಾಲ, ಚುಪ್ತಿರಿ ಉದ್ದಾತಿರಿ, ವೈಬ್ರೇಷನ್ ನೋಡ್ಬೋದು. ಹಿಂಗೆ ವೈಬ್ರೇಷನ್ನು ಮೀಡಿಯಮ್ ಆಗಿರುತ್ತೆ. ತಿರಿಗಳು ಹೊಡೆದಿಲ್ಲ, ತಿರಿಗಳು ಹೊಡಿಬೇಕು. ಲಾಲ್ ಕಟ್ ಅನ್ನೋದು ಲೈಟಾಗಿರುತ್ತೆ. ಲೆಂತ್ ವೈಸ್ ಆಗಲಿ, ಅಗ್ಲ ಎದೆ ಆಗಲಿ, ಇವೆಲ್ಲ ನೋಡ್ಬೋದು ಸಖತ್ತಾಗಿರುತ್ತೆ. ಚಡಿ ಶೇಪಲ್ಲಿರುತ್ತೆ. ಇನ್ನೊಂದು ನೋಡಿ, ಇಲ್ಲಿ ಗುಂಡು ತಲೆ, ಗಿಡ್ಡಿ ಚೊಂಚು, ಫುಲ್ಲು ಬಾದಾಮಿ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್, ಹೆವಿ ಬಾದಾಮಿ ಕಣ್ಣಿರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಸಖತ್ ಅಗ್ಲ ಇರುತ್ತೆ, ಎದ್ದಿ ಕಾಣುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ಬಾದಾಮಿ ಶೇಡ್ ಕಣ್ಣಲ್ಲಿ ನೋಡ್ಬೋದು. ಕ್ರ್ಯಾಕ್ಸು, ಒಡಕಲು ಅನ್ನೋದು ಕಣ್ಣು ಪೂರ್ತಿ ತುಂಬಿಕೊಂಡಿರುತ್ತೆ. ವೈಬ್ರೇಷನ್, ರೊಟೇಷನ್ ಇವೆಲ್ಲ ನೋಡ್ಬೋದು. ಹಿಂಗೆ ಕಣ್ಣಲ್ಲಿ ಮಾಡ್ತಾ ಇರುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಹೆವಿ ಆಗಿದೆ, ಹಾರಿಸ್ಕೊಳ್ಳೋ ಕಣ್ಣು ಟಾಪ್ ಆಗಿದೆ. ಇದು ಗಂಡಿನ ಕಣ್ಣು. ಫ್ರೆಂಡ್ಸ್ ಜಸ್ಟ್ ಇವಾಗ ಏನು ಚಿಕ್ಕದು ಮಾಲ್ ಹೆಣ್ಣು ತೋರಿಸ್ದೆ. ಸಿಂಗಲ್ ಟೇಲು, ಚಡಿ ಬಾಲ, ಚುಪ್ತಿರಿ ಉದ್ದಾತಿರಿ. ಇದರಲ್ಲಿ ಲಾಲ್ ಕಟ್ ಅನ್ನೋದಿಲ್ಲ. ವೈಬ್ರೇಷನ್ ನೋಡ್ಬೋದು, ಸೂಪರ್ ವೈಬ್ರೇಷನ್ ಇರುತ್ತೆ. ಮತ್ತು ಇದು ಮಾಲಿ 3ನೇ ಕಟ್ಟು ಬಂದಿದೆ ನೋಡ್ಬೋದು. ಇಲ್ಲಿ 3ನೇ ಕಟ್ಟು ಬಂದಿದೆ. 2 ಸೈಡು ತಿರಿ ಹೊಡಿಬೇಕಿನ್ನು ಹೊಡೆದಿಲ್ಲ. ಲೆಂತ್ ವೈಸು ಚಡಿ ಶೇಪು, ಅಗ್ಲ ಇದೆ. ಗಂಡಕ್ಕಿಂತ ಉದ್ದ ಇರತ್ತೆ ಇದು. ಗಂಡು ಇದಕ್ಕಿಂತ ಸ್ವಲ್ಪ ಚಿಕ್ಕದಿರುತ್ತೆ, ಆದರೆ ಗಂಡಕ್ಕಿಂತ ಸಖತ್ ಉದ್ದ ಇರತ್ತೆ ಇದು. ಅಗ್ಲ ಎದೆ ನೋಡ್ಬೋದು. ಫುಲ್ ನನ್ನ ಕೈಗೆ ಹೆಂಗೆ ತುಂಬಿಕೊಂಡಿದೆ ಎದೆ ಅಂತ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಕಣ್ಣು ನೋಡಿ ಫ್ರೆಂಡ್ಸ್ ಹೆಂಗೆ ಮ್ಯಾಚ್ ಮಾಡಿದ್ವಿ ಅಂತ. ಗಂಡಲ್ಲಿ ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ಜಾಸ್ತಿ ಇತ್ತು. ಹೆಣ್ಣಲ್ಲಿ ಹಾರಿಸ್ಕೊಳ್ಳೋ ಅಂಥ ಕಣ್ಣು ತುಂಬ ಜಾಸ್ತಿ ಇದೆ. ಎರಡೂ ಗೋಲ್ಡ್ ಶೇಡು, ಬಾದಾಮಿ ಶೇಡ್ ಕಣ್ಣಲ್ಲಿ ಮ್ಯಾಚ್ ಮಾಡಿರೋದು. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಲೈಟಾಗಿ ಹಡ್ಕೊಂಡಿರುತ್ತೆ, ಬ್ಲೂಯಿಶ್ ಆಗಿರುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ಕ್ರ್ಯಾಕ್ಸು, ಒಡಕಲು ಅನ್ನೋದು ಕಣ್ಣಲ್ಲಿ ಫುಲ್ಲು ತುಂಬಿಕೊಂಡಿರುತ್ತೆ. ಫುಲ್ಲು ಬಾದಾಮಿ ಶೇಡ್ ಕಣ್ಣಲ್ಲಿ ಮ್ಯಾಚ್ ಮಾಡಿರೋದು. ಗಂಡು ಹೆಣ್ಣು ಎರಡೂ ಹಿಂಗೆ ಮ್ಯಾಚ್ ಮಾಡಿದ್ದೀವಿ. ಪಟ್ಟಾನು ಅಷ್ಟೇ ಒಳ್ಳೆ ಲಾಂಗ್ ಟೈಮ್ ರಿಸಲ್ಟ್ ಕೊಡುತ್ತೆ. ಫ್ರೆಂಡ್ಸ್ ಇವಾಗ ಏನು ಜಸ್ಟ್ ಪಟ್ಟ ತೋರಿಸ್ದೆ. ಸ್ಟ್ಯಾಂಡಿಂಗ್ ಸ್ಟೈಲು, ಕ್ವಾಲಿಟೀಸು, ಎಸ್ ಟೈಪ್ ಕುತ್ತಿಗೆ ಇವೆಲ್ಲ ನೋಡ್ಬೋದು. ಸೂಪರ್ ಚಡಿಯಾಗಿರುತ್ತೆ. ಲೆಂತು ಅಷ್ಟೇ ಒಳ್ಳೆ ಲೆಂತ್ ಬರ್ತಾಯಿದೆ. ಎಸ್ ಟೈಪ್ ಕುತ್ತಿಗೆ ನೋಡ್ಬೋದು. ಫುಲ್ಲು ಚಡಿಯಾಗಿರುತ್ತೆ. ಈ ಪಟ್ಟನ ಯಾರೇ ಟೂರ್ನಮೆಂಟ್ಗೆ 5 ಗಂಟೆ ಆರಿಸಿದ್ರೇನು ನಮ್ಮ ಕಡೆಯಿಂದ ಗಿಫ್ಟಾಗಿ ಸೇಮ್ ಲೈನಲ್ಲಿ ಜಾತಿ ಮಾಡ್ಕೊಳ್ಳೋಕ್ಕೆ ಇನ್ನೊಂದು ಪಟ್ಟನ ಕೊಡ್ತೀವಿ. ನಮ್ಮ ಸಬ್ಸ್ಕ್ರೈಬರ್ಗೆ ಚಿಕ್ಕದು ಮಾಲಿ ಈ ಪಟ್ಟನ 3000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಕ್ವಾಲಿಟೀಸ್ ನೋಡಿ, ಕಂಡೀಷನ್ ನೋಡಿ, ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ಈಗೇನು ಜಸ್ಟ್ ಚಿಕ್ಕದು ಮಾಲ್ ಪಟ್ಟ ತೋರಿಸ್ದೆ. ಸಿಂಗಲ್ ಟೇಲು, ಚಡಿ ಬಾಲ ಬರುತ್ತೆ. ಚುಪ್ತಿರಿ ಉದ್ದಾತಿರಿ. ಇನ್ನು ತಿರಿಗಳು ಅಷ್ಟೇ ಫುಲ್ ಕಂಪ್ಲೀಟಾಗಿ ಬಂದಿಲ್ಲ. 1ನೇ ಕಲ್ಲಿಯಿಂದ 2ನೇ ಕಲ್ಲಿ ಪಟ್ಟ ಇದು. 15 ದಿನದಲ್ಲೆಲ್ಲ ಈ ಪಟ್ಟನ ಹಾರಿಸ್ಕೊಬೋದು. ಒಳ್ಳೆ ಲಾಂಗ್ ಟೈಮ್ ರಿಸಲ್ಟ್ ಈ ಪಟ್ಟ ನಿಮಗೆ ಕೊಡುತ್ತೆ. ಲೆಂತ್ ವೈಸು, ಚಡಿ ಶೇಪು, ಅಗ್ಲ ಎದೆ ಇವೆಲ್ಲ ನೋಡ್ಬೋದು. ಲೆಂತ್ ಇವಾಗಲೇ ನೋಡ್ಬೋದು ಸಖತ್ ಉದ್ದ ಇದೆ. ಇನ್ನೂ ಉದ್ದ ಆಗತ್ತೆ ಪಟ್ಟ ಇದು. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಕಣ್ಣು ನೋಡ್ಕೊಳ್ಳಿ ಫ್ರೆಂಡ್ಸ್, ಸಖತ್ ಅಗ್ಲ ತಿಳ್ಕೊಂಡಿರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಫುಲ್ ಡಾರ್ಕ್ ಆಗಿರುತ್ತೆ, ಹರ್ಡ್ಕೊಂಡಿರುತ್ತೆ. ಔಟ್ರಿಂಗ್ ಬ್ಲ್ಯಾಕು ಅಷ್ಟೇ ಡಾರ್ಕ್ ಆಗಿದೆ, ಅಗ್ಲ ಇದೆ, ಎದ್ದಿ ಕಾಣುತ್ತೆ. ವೈಬ್ರೇಷನ್, ರೊಟೇಷನ್ ಇವೆಲ್ಲ ನೋಡ್ಬೋದು. ಸೂಪರಾಗಿ ಮಾಡ್ತಾಯಿದೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ಈ ಪಟ್ಟ ಅಲ್ಲಿ ತುಂಬ ಚೆನ್ನಾಗಿ ಬಂದಿದೆ. ಬಿಡ್ಕೊಳ್ಳೋರ್ಗಂತೂ ಈ ವರ್ಷ ಒಳ್ಳೆ ಲಾಂಗ್ ಟೈಮ್ ರಿಸಲ್ಟು ಈ ಪಟ್ಟ ಮಾಡಿಕೊಡುತ್ತೆ. ರಿಂಗ್ ನಂಬರ್ 2427. ಇದೊಂದು ಹಳೆ ಲೈನು, ಹಳೆ ಜೊತೆ ನಮ್ಮದು. ಈ ಜೊತೆಯಲ್ಲಿ ಸಿಕ್ಕಾಪಟ್ಟೆ ಪಟ್ಟಗಳು ಕೊಟ್ಟಿದ್ದೀನಿ. ತುಂಬ ಕಡೆ ಒಳ್ಳೆ ಆಟ ಇದೆ. ಹಕ್ಕಿ ಏನಂದರೆ 8-9 ಗಂಟೆ ಆಡುತ್ತೆ. ಬಾಜಿ ಆಗಲಿ, ಸರ್ಕಣಿ ಆಗಲಿ, ಗೇಟ್ಲಿ ಆಗಲಿ ಸಖತ್ತಾಗಿ ಮಾಡುತ್ತೆ. ದಸ್ತಾಗ್ಮೇಲಂತೂ ಹಕ್ಕಿಗಳು ತುಂಬ ಕಡೆ ಡಬಲ್ ಡಿಜಿಟ್ ಆಡಿದೆ. HMTಯಲ್ಲಿ ಹೆಣ್ಣು, HMTಯಲ್ಲಿ ಬೂರಿಯಲ್ಲಿ ಗಂಡು. ಈ ಜೊತೆಯಲ್ಲಿ ಸಿಂಗಲ್ ಪಟ್ಟ ಮಾಡಿಸಿದ್ದೀನಿ. ಅಲ್ಟಿಮೇಟ್ ಜೊತೆ ಇದು. ಈ ಜೊತೆಗೆ ಸಿಂಗಲ್ ಪಟ್ಟ ಮಾಡಿಸಿದ್ದೀನಿ. ಬೂರಿ ಬಣ್ಣಲ್ಲಿ ಬಂದಿದೆ. ಅದು ನಾನು ನಿಮಗೆ ಡೀಟೇಲಾಗಿ ತೋರಿಸ್ತೀನಿ. ಫಸ್ಟು ದೊಡ್ಡ ಅಕ್ಕಿಗಳು, ಕ್ವಾಲಿಟೀಸು, ಕಂಡೀಷನ್ ಇವೆಲ್ಲ ನೋಡ್ಕೊಳ್ಳಿ. ಕ್ಲಾಸ್ 1 ಆಗಿರುತ್ತೆ. 2 ಅಕ್ಕಿನೂ HMTಗಳಲ್ಲಿ ಮಾಡಿಸಿರೋ ಅಕ್ಕಿಗಳು. ಫ್ರೆಂಡ್ಸ್ ಈ ಜೊತೆಗೆ ಬಂದಿರೋ ಪಟ್ಟ ಇದು ಫುಲ್ಲು ಬೂರಿ ಬಣ್ಣದಲ್ಲಿ ಬಂದಿದೆ. ಶೇಪ್ ನೋಡ್ಬೋದು, ಕ್ವಾಲಿಟೀಸ್ ನೋಡ್ಬೋದು, ಕಂಡೀಷನ್ ನೋಡ್ಬೋದು. ಸಖತ್ತಾಗಿದೆ. ಚಡಿ ಶೇಪಲ್ಲಿರುತ್ತೆ. ಎಸ್ ಟೈಪ್ ಕುತ್ತಿಗೆನೂ ನೋಡ್ಬೋದು. ಸಖತ್ತಾಗಿದೆ. 10 ದಿನದಲ್ಲೆಲ್ಲ ಈ ಪಟ್ಟನ ಹಾರಿಸ್ಕೊಬೋದು. ಫಸ್ಟು ದೊಡ್ಡಕ್ಕಿದು ಡೀಟೇಲ್ ತೋರಿಸ್ತೀನಿ, ಆಮೇಲೆ ಪಟ್ಟದು ಡೀಟೇಲ್ ತೋರಿಸ್ತೀನಿ. ಫ್ರೆಂಡ್ಸ್ ಇವಾಗೇನು ಜಸ್ಟ್ HMTಯಲ್ಲಿ ಬೂರಿ ಗಂಟು ತೋರಿಸ್ದೆ. ಸಿಂಗಲ್ ಟೇಲು, ಚಡಿ ಬಾಲ ಬರುತ್ತೆ. ಚುಪ್ತಿರಿ ಉದ್ದಾತಿರಿ, ತಿರಿ ಎಲ್ಲ ಹೊಡೆದಿದ್ದೆಲ್ಲ ಉದುರಿಸ್ಕೊಂಡು ಮತ್ತೆ ಬಂದುಬಿಟ್ಟಿದೆ. ಇನ್ನೊಂದು ಸೆಟ್ಟು ಪಟ್ಟ ಮಾಡಿಸ್ಬೇಕಿದಲ್ಲಿ.
ಲೆಂತ್ ವೈಸು ಚಡಿ ಶೇಪು ಅಗ್ಲ ಇದೆ, ಇವೆಲ್ಲ ನೋಡ್ಬೋದು. ಸೂಪರ್ ಕ್ವಾಲಿಟಿ ಇರುತ್ತೆ. ಪಟ್ಟಾಲ ನೋಡಿ, ಇದು ದೊಡ್ಡ ಗಂಡುಗಳೆಲ್ಲ ಹೊಡೆದು ಪುಕ್ಕನೇ ಬಂದಿಲ್ಲ. ಆಮೇಲೆ ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಫುಲ್ ಹರ್ಡ್ಕೊಂಡಿರುತ್ತೆ, ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ, ಎದ್ದಿ ಕಾಣುತ್ತೆ. ವೈಬ್ರೇಷನ್, ರೊಟೇಷನ್ ಇವೆಲ್ಲ ನೋಡ್ಬೋದು. ಕಣ್ಣಲ್ಲಿ ಹಿಂಗೆ ಕ್ವಾಲಿಟೀಸು ಮಾಡ್ತಾ ಇರುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ತುಂಬ ಚೆನ್ನಾಗಿದೆ. ವರ್ಷವೂ ಈ ಕಣ್ಣಲ್ಲಿ ಕ್ವಾಲಿಟೀಸು ತುಂಬ ಚೇಂಜಸ್ ಬರ್ತದೆ. ನಂದು ಹಳೆ ವಿಡಿಯೋಲು ನೋಡ್ಬೋದು ಈ ಕಣ್ಣಲ್ಲಿ ಕ್ವಾಲಿಟೀಸ್ ಹೆಂಗಿತ್ತಂತ. ಈ ಗಂಡದು ಪ್ರತಿ ವರ್ಷ ಕಣ್ಣಲ್ಲಿ ಕ್ವಾಲಿಟೀಸು ಚೇಂಜಸ್ ಬರ್ತಾನೇ ಇದೆ ಫ್ರೆಂಡ್ಸ್. ಇದು ಅದಕ್ಕೆ ಮ್ಯಾಚ್ ಮಾಡಿದ್ರೆ ಹೆಣ್ಣು ಸಿಂಗಲ್ ಟೇಲ್ ಬರುತ್ತೆ. ಈ ಜೊತೆನೇ ಒಂದು 5-6 ವರ್ಷದಿಂದ ಹಿಂಗೆ ಇಟ್ಟಿದ್ದೀವಿ. ಲಾಲ್ ಕಟ್ಟು ನೋಡ್ಬೋದು, ಚೆನ್ನಾಗಿರುತ್ತೆ. ಇದಕ್ಕೂ ತಿರಿ ಹೊಡಿಬೇಕು. 2 ಸೈಡ್ ತಿರಿ ಫುಲ್ ಬಂದುಬಿಟ್ಟಿದೆ. ಲೆಂತು ಗಂಡು ಜಾಸ್ತಿ ಇದೆ, ಹೆಣ್ಣು ಮೀಡಿಯಮ್ ಲೆಂತ್ ಹಾಕಿರೋದು. ಅಗ್ಲ ಎದೆ ಎರಡಕ್ಕೂ ಚಡಿ ಶೇಪಲ್ಲಿರುತ್ತೆ. ಗುಂಡು ತಲೆ, ಗಿಡ್ಡಿ ಚೊಂಚು, ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಯಾವ ಟೈಪಲ್ಲಿ ಮ್ಯಾಚ್ ಮಾಡಿದ್ದೀವಿ ಅಂತ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಸಕ್ಕ ಡಾರ್ಕ್ ಆಗಿರುತ್ತೆ, ಹರ್ಡ್ಕೊಂಡಿರುತ್ತೆ, ಎದ್ದಿ ಕಾಣುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ, ಎದ್ದಿ ಕಾಣುತ್ತೆ. ಕ್ರ್ಯಾಕ್ಸು ಹೊಡ್ಕಲು ಅನ್ನೋದು ಕಣ್ಣು ಪೂರ್ತಿ ತುಂಬಿಕೊಂಡಿದೆ. ಇದು ಅಷ್ಟೇ, ವರ್ಷವೂ ಕಣ್ಣಲ್ಲಿ ಕ್ವಾಲಿಟೀಸು ತುಂಬ ಚೇಂಜಸ್ ಬರ್ತಾಯಿದೆ. ಒಡ್ಕಲು ಕಣ್ಣು ಜಾಸ್ತಿ ಆಗ್ತಾನೆ ಬರ್ತಾಯಿದೆ ವರ್ಷಕ್ಕೂ ಫ್ರೆಂಡ್ಸ್. ಇವಾಗ ಏನು ಬಂದ ಜೊತೆ ತೋರಿಸ್ದೆ, ಆ ಜೊತೆಲಿ ಬಂದಿರೋ ಬೂರಿ ಪಟ್ಟ, ಸ್ಟ್ಯಾಂಡಿಂಗ್ ಸ್ಟೈಲು, ಎಸ್ ಟೈಪ್ ಕುತ್ತಿಗೆ, ಚಡಿ ಶೇಪು ಇಲ್ಲಿ ನೋಡ್ಬೋದು. ಸಕ್ಕದಾಗಿದೆ, ರೆಡಿಯಾಗಿದ್ದು. ಹಾರಿಸ್ತಾ ಇರೋ ಪಟ್ಟ ಇದು. ಬಾಲ ನೋಡ್ಬೋದು ಹೆಂಗೆ ಎತ್ತಿಡ್ಕೊಳುತ್ತೆ ಅಂತ. ಆಲ್ಮೋಸ್ಟ್ ಇದು ಇವಾಗ ಒಂದು ವಾರದಿಂದ ಬಿಡ್ಕೊಂಬರ್ತಾಯಿದ್ದೀವಿ. ಅರ್ಧ ಗಂಟೆ 3/4 ಗಂಟೆ ಹಿಂಗೆ ಆಡ್ತಾಯಿದೆ. ಇನ್ನು ಬಾಜಿ ಫುಲ್ ಮಾಡಿಲ್ಲ, ಸುಮ್ಮನೆ ಬೊಟ್ಟು ಮಾಡ್ಕೊಂಡು ನಡ ಮಾಡ್ಕೊಂಡು ಆಡ್ತಾಯಿದೆ. ಬಾಜಿ ಹತ್ತಿದಂಗೆ ಈ ಲೈನ್ಗಳಲ್ಲಿ ಒಂದೇ ಸತಿಗೆ ಟೈಮಿಂಗು ಜಾಸ್ತಿ ಆಗಿಬಿಡುತ್ತೆ. ಈ ಪಟ್ಟನ ಯಾರೇ ಟೂರ್ನಮೆಂಟ್ಗೆ 5 ಗಂಟೆ ಆರಿಸಿದ್ರೇನು ಸೇಮ್ ಲೈನಲ್ಲಿ ಜಾತಿ ಮಾಡ್ಕೊಳ್ಳೋಕ್ಕೆ ನಮ್ಮ ಕಡೆಯಿಂದ ಇನ್ನೊಂದು ಪಟ್ಟನ ಗಿಫ್ಟಾಗಿ ಕೊಡ್ತೀವಿ. ನಮ್ಮ ಸಬ್ಸ್ಕ್ರೈಬರ್ಗೆ 3000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಕ್ವಾಲಿಟೀಸ್ ನೋಡಿ, ಕಂಡೀಷನ್ ನೋಡಿ, ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಬೋದು. ಬೂರಿಯಲ್ಲಿ ಬಣ್ಣ, HMTಯಲ್ಲಿ ಲೈನು. ಫ್ರೆಂಡ್ಸ್ ಇವಾಗೇನು ಜಸ್ಟ್ ಪಟ್ಟ ತೋರಿಸ್ದೆ. ಸಿಂಗಲ್ ಟೇಲು ಚಡಿ ಬಲ ಬರುತ್ತೆ. ಚುಪ್ತಿರಿ, ಉದ್ದ ತಿರಿ ಎಲ್ಲ ಫುಲ್ ಇದೆ. ರೆಡಿಯಾಗಿದ್ದು ಒಂದು ವಾರದಿಂದ ಹಾರಿಸ್ಕೊಂಬಂದಿರೋ ಪಟ್ಟ. ಲೆಂತ್ ವೈಸು, ಚಡಿ ಶೇಪು, ಅಗ್ಲ ಎದೆ ಇವೆಲ್ಲ ನೋಡ್ಬೋದು. ಸಕ್ಕತ್ತಾಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಲೈಟಾಗಿರುತ್ತೆ, ಕ್ರ್ಯಾಕ್ಸು ಹೊಡ್ಕಲು ಅನ್ನೋದು ಅದು ಪಕ್ಕದಲ್ಲಿ ಫುಲ್ಲು ಹರ್ಡ್ಕೊಂಡಿರುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ, ಎದ್ದಿ ಕಾಣುತ್ತೆ. ಇವಾಗ ಕಣ್ಣು ಬಂದುಬಿಟ್ಟು ಬ್ಲೂ ಸಿಲ್ವರ್ ಶೇಡ್ ಕಣ್ಣಲ್ಲಿದೆ. ದೊಡ್ಡಕ್ಕೆ ಆಗ್ತಾರಂಗೆ ಕಣ್ಣಿನ ಬಣ್ಣ, ಕ್ವಾಲಿಟೀಸು ಎಲ್ಲ ಚೇಂಜಸ್ ಬರುತ್ತೆ. ವೈಬ್ರೇಷನ್, ರೊಟೇಷನ್ ಇವೆಲ್ಲ ನೋಡ್ಬೋದು. ಸೂಪರಾಗಿ ಮಾಡ್ತಾರೆ. ರಿಂಗ್ ನಂಬರ್ 2465. ಫ್ರೆಂಡ್ಸ್, ತುಂಬ ಜನಗೆ ಹಕ್ಕಿ ಶೋಕಿ ಮಾಡಿದ್ಮೇಲೆ ಹಕ್ಕಿ ಕಾಯಿಲೆ ಬಂದಾಗ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಈ ಮೆಡಿಸನ್ ಒಂದು ಇಟ್ಕೊಳ್ಳಿ ಮನೇಲಿ ಸಾಕು. ನೀವು ಎಂಥ ಕಾಯಿಲೆ ಬಂದ್ರೂ ಮನೇಲಿ ನೀವು ಇಮಿಡಿಯೇಟಾಗಿ ಹಕ್ಕಿನ ರೆಡಿ ಮಾಡ್ಕೊಬೋದು. 5ರಿಂದ 8 ದಿನದೊಳಗಡೆ ಹಕ್ಕಿಗಳು ರೆಡಿ ಆಗುತ್ತೆ. ಕತ್ತು ಕಾಯಿಲೆ, ಕತ್ತು ಶೇಕಿಂಗ್ ಬಿಟ್ಟು ಮಿಕ್ಕಿದ ಎಂಥ ಕಾಯಿಲೆ ಇದ್ರೂ ಹಕ್ಕಿ ರೆಡಿ ಆಗುತ್ತೆ. ಇದು ಆನ್ಲೈನಲ್ಲಿ ಸಿಗುತ್ತೆ ಫ್ರೆಂಡ್ಸ್.